ನಿಮ್ಗೋಸ್ಕರನೇ ಬರ್ತಿದೀವಿ. ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಬನ್ನಿ ಛತ್ರಿ ಒಳಗೆ ಬನ್ನಿ. ಏನ್ ಹೆಸರು? ಬಾಯ್ನೋ ಬಾಯ್. ಬಾಯ್ನೋ ಬಾಯ್. ಎಲ್ಲ ಆರಾಮ? ಆರಾಮಾಗಿ. ಓ, ಕಾಸೆಲ್ಲ ಬತ್ತೈತಾ? ಏನ್ ಕಾಸು? ಯಾವ ಕಾಸು? ಸಿದ್ದರಾಮಣ್ಣನ ಕಾಸು. ಸಿದ್ದರಾಮಯ್ಯ ಕೊಟ್ಟಿ ಮಡಗಿದ್ದಾನೆ. ಓ, ಯಾಕೆ 2,000 ಕೊಡ್ತಿಲ್ವಾ ತಿಂಗಳವ? ಈಗ ನಿಂತೈತಲ್ಲ ಇವಾಗ ನಿಂತೈತಲ್ಲ. ನಿಂತೋಯ್ತಾ ಪೆನ್ಷನ್ ದುಡ್ಡು? ಪೆನ್ಷನು ಇಲ್ಲ, ಅದು ಸಿದ್ದರಾಮಯ್ಯಂದು ಇಲ್ಲ. ಎರಡು ಇಲ್ವೇ? ಎರಡು. ಏನ್ ಬೇಕು ನಿಮ್ಗೆ ಈಗ? ಹಂಗಾರೆ ಇದು ನಿಮ್ಮ ಮನೆನಾ? ನಮ್ಮನೆ. ನೋಡಿ, ನಿಮ್ಮ ಹೆಸರೇನಂದ್ರಿ? ಬಾಯ್ನೋ ಬಾಯ್. ಬಾಯ್ನೋ ಬಾಯ್. ನೋಡ್ರಪ್ಪ ಅವ್ರ ಮನೆ ಹೆಂಗಿದೆ ನೋಡಿ. ನೋಡಿ ವಾಸ ಮಾಡ್ತೀನಿ. ಕೆಟ್ಟ ಸಿಚುವೇಶನ್ ಅಂತಂದ್ರೆ ಇದೆಲ್ಲ ನಮ್ಮ ಪ್ಯಾಟೆ ಮಂದಿಗೆ ಎಲ್ಲಿ ಗೊತ್ತಾಯ್ತದೆ? ನಮ್ಮ ಹಳ್ಳಿ ಮಂದಿ ಬದುಕು, ಹಳ್ಳಿ ಮಂದಿ ಅನ್ನೋದಕ್ಕಿಂತ ಕಾಡ್ ಮಂದಿ, ಕಾಡಂಚಿನಲ್ಲಿರುವಂತ ಹಳ್ಳಿ ಜನರು. ಜಮೀನ್ಗೆ ಹೋದ್ರೆ ಹೋಗ್ಮಾತ ರಾತ್ರಿ ಹಗಲು ಹೋದ್ರೆ ಹುಲಿ ಕಾಟ, ಕಿರ್ಬಾ ಕಾಟ, ಕರಡಿ ಕಾಟ, ಹಂದಿ, ಆನೆ ಎಲ್ಲ ಕಾಟ. ಅದನ್ನೇನಾರಿ ಪ್ರಾಣಿಗೆ ಸಾಕ್ತಾರೆ ಗೌರ್ಮೆಂಟ್ ಹೊರತು ಜನಗಳಿಗೆ ನೋಡುದಿಲ್ಲ. ಪ್ರಾಣಿನ ಚೆನ್ನಾಗಿ ಸಾಕ್ತಾರೆ, ಜನರು ಸಾಯ್ತಿದ್ರೆ ನೋಡೋದಿಲ್ಲ. ಅದಕ್ಕೆ ಅರಣ್ಯ ಇಲಾಖೆಯವರು ಜನರ ರಕ್ಷಣೆ, ಪ್ರಾಣಿ ರಕ್ಷಣೆ ಜೊತೆಗೆ ಜನರ ರಕ್ಷಣೆನೂ ಮಾಡ್ಬೇಕು. ಹಂಗೆ ನೀವು ಅಷ್ಟೇ, ಜನರು ಅಷ್ಟೇ, ಪ್ರಾಣಿಗಳನ್ನ ಎದುರಿಸಬಾರ್ದು, ಕೊಲ್ಲಬಾರ್ದು, ಮರಗಳನ್ನ ಕಡಿಬಾರ್ದು ಅಲ್ವಾ? ಕಾರ್ಪಾಳ ಕೊಲ್ಲಿ ಬಡಗ್ತೀನಿ. ಅಲ್ಲಿ ಯಾರು ಕೊಲ್ತಾರೆ? ಯಾರು ಮಾಡಲ್ಲ. ನಮ್ಗೆ ಅದು ಕೊಲ್ಬಿಟ್ಟು ಮತ್ತೆ ಅದನ್ನ ಬೇರೆ ಎಂತ ಕೊಲ್ಲೋದು ನಾವು? ಇಲ್ಲಿ ಬಂದು ರಥ ಕುಡ್ಕೊಳ್ತದೆ. ಇದರಲ್ಲಿ ನಕ್ಕುಂದಿಲ್ಲಿ ಬರ್ಗ ಕಡದ್ ಬಿಡ್ತಲ್ಲ. ನಾವ್ ಬೇರೆ ಈಗ ಒಂದ್ ಸ್ವಲ್ಪ ಜರ್ನಿ ಮಾಡ್ಬೇಕು. ಈ ರೂಟಲ್ಲಿ ಮೀಟರ್ ಆಫ್ ಮಾಡಿಸ್ತವ್ರೆ ಇಲ್ಲನೇ ಇವ್ರಿಗೆ ನಮಗೆ. ಸರಿ ಆಯ್ತು, ಮುಂದೆ ಹೋಗ್ತೇವೆ, ಎಲ್ಲಾರನ್ನು ಮಾತಾಡಿಸ್ತೇವೆ. ಇಲ್ಲಿ ಬಾಡ ಅಂತೀರಲ್ಲ ಇದಾರೆ. ಬನ್ನಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಶಾಂತಿಬಾಯಿ. ಏನ್ ಹೆಸರು? ಶಾಂತಿಬಾಯಿ. ಎಷ್ಟು ತಿಂಗಳು ಪಾಪ ಇದು? 5 ತಿಂಗಳು. 5 ತಿಂಗಳು ಪಾಪ. ಇರ್ಲಿ ಪರವಾಗಿಲ್ಲ. ಅಂಗನವಾಡಿಲೆಲ್ಲ ಮೊಟ್ಟೆ ಗಿಟ್ಟೆಲ್ಲ ಕೊಡ್ತಾವ್ರ? ಕೊಡ್ತಾ ಇದ್ದಾರೆ. ಎಷ್ಟು ಮೊಟ್ಟೆ ಕೊಡ್ತಾರೆ ತಿಂಗಳಿಗೆ? 20. 25 ಕೊಡ್ಬೇಕು. 20 ಕೊಡ್ತಾರೆ. 20 ಕೊಡ್ತಾವ್ರೆ. ಫುಡ್ ಅದು ಕಾಳು ಪುಡಿ ಏನೇನು ಎಷ್ಟೆಷ್ಟು ಪ್ಯಾಕ್ ಕೊಡ್ತಾರೆ? ಅದನ್ನೆಲ್ಲ ಸ್ವಲ್ಪ ಕೊಡ್ತಾ ಇದ್ದಾರೆ. ಸ್ವಲ್ಪ ಅಲ್ಲ, 2 ಪ್ಯಾಕ್ ಕೊಡ್ಬೇಕು. ಕೊಡ್ತಾ ಇಲ್ಲ, ಹಂಗೆ ಕೊಡ್ತಾ ಇಲ್ವಾ? ಸ್ವಾಹ. ಆಮೇಲೆ ಅಷ್ಟೇ. ಏನು ಬಂದು ನೋಡ್ಕೊಂಡು ಪಾಪುನ ಆರೈಕೆ ಎಲ್ಲ ನೋಡ್ಕೊಂಡು ಎಲ್ಲ ಬಾಣಂತಿನ ಹೆಂಗ್ ನೋಡ್ಬೇಕು ಹಂಗ್ ನೋಡ್ತಿದಾರ ಇಲ್ವೋ? ನೋಡ್ತಾರೆ. ನೀವೇನ ತಾಯಿ? ಇಲ್ಲ ನನ್ನ ಮಗಳದು ಇದು. ಎಲ್ಲಿ ಪಾಪು? ಅಂಗಡಿಗೆ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ಅಂಗಡಿಗೆ ಹೋಗಿದ್ದಾರೆ. ಇವರು ಅವರು ಆ ಕಡೆ ಮನೆಯವರು. ಇದು ನಿಮ್ಮನೆನಾ? ನಮ್ಮ ಮನೆ ಇದು. ಮತ್ತೆ ಹೆಂಗೆ ಊರು ಅಭಿವೃದ್ಧಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಏನಾಗಿದೆ? ಏನ್ ಬೇಕು? ಏನು ಬೇಡ. ಏನು ಬೇಡವಾ? ಏನು ಬೇಡ. ಏನ್ ಬೇಕು? ಸರಿ ಬಿಡಿ. ಮನೆ ಬೇಕು. ಮತ್ ಬೇಡ ಅಂದ್ರಲ್ಲ ಬಿಡಿ, ಹೋಯ್ತಿವಿ. ಬೇಕಾ ಬೇಡವಾ? ಬೇಕು. ರೋಡು ಬೇಕು, ನೀರು ಬೇಕು, ಎಲ್ಲ ಬೇಕು. ಆದ್ರೆ ಏನು ಇಲ್ಲ ಅಂತ ಹೇಳೋದು, ಅಂದ್ರೆ ಎಲ್ಲ ಚೆನ್ನಾಗಿದೀವಿ ಅಂತ ಹೇಳ್ಬಿಡೋದು. ಇದೇನಕ್ಕೆ ಹಿಂಗ್ ಮಾಡ್ಕೊಂಡಿದ್ರಲ್ಲ? ಇದು ಕರುಗಳಿಗೆ ಈಗಲೇ ಎಲ್ಲ ಕವರ್ ಮಾಡಿ ಇಟ್ಕೊಂಡಿದ್ದೀರಾ? ನಿಮ್ಮ ಹೆಸರೇನು? ನಮ್ಮ ಹೆಸರು ಕಮಲಿಬಾಯಿ. ಕಮಲಿಬಾಯಿ. ಯಾಕಂಗ್ ಗೊಚ್ಬಿಟ್ರಿ? ಮಳೆ ಬರ್ತದೆ ಅಂತ ನಿಮ್ಗೆ ನೋಡ್ಕೊಂಡು ಅನ್ಸ್ಕೋತು. ನಾವ್ ಅಂಗನವಾಡಿ ಹೆಲ್ಪರು. ಅಂಗನವಾಡಿ ಹೆಲ್ಪರ ನೀವು? ಅದಕ್ಕೆ ನಿಮ್ ಮುಂದೆನೆ ಕೇಳ್ದೆ ನೋಡಿ. ಹೌದೌದು. ನೆಕ್ಸ್ಟ್ ತಿಂಗಳಿಗೆ 25 ಮೊಟ್ಟೆ ಕೊಡ್ಬೇಕು, ನೆನ್ಪಿಟ್ಕೊಳ್ಳಿ. ನಾವ್ ಹೆಲ್ಪರ್ ಹೇಳಿದ್ರೆ ಏನಾಯ್ತದೆ? ಹೆಲ್ಪರ್ ಹೇಳಿದ್ರೆ ಏನು ಆಗಲ್ಲ. ಟೀಚರ್ ಅವ್ರು ಬರೆಯೋರು ಅಂಗನವಾಡಿ ಎಲ್ಲಿದೆ? ಅವ್ರಿಗೆ ಗೊತ್ತು. ಅಲ್ಲಿದೆ. ಇಲ್ಲೇ ಇದೆಯಾ? ಮಾರಳ್ಳಿಲಿ ಅಂಗನವಾಡಿ ಇದೆಯಾ? ಬಿಲ್ಡಿಂಗ್ ಇಲ್ಲ, ಮತ್ತೆ ಏನಿದೆ? ಸುಮ್ಮನೆ ಹಿಂಗೆ ಸೀಟ್ ಮನೆ. ಮತ್ ಮಕ್ಳು ಹೋಗ್ತಾವ ಹೆಂಗೆ ಊಟ ಇದು ಓದಕ್ಕೆ? ಹೋಗೋದು ಬರ್ತಾವೆ. ಎಷ್ಟು ಮಕ್ಳು ಹೋಗ್ತಾವ? ಬಾಯ್ಲಿ, ಏನ್ ನಿನ್ ಹೆಸರು? ಎಷ್ಟು ಮಕ್ಳು ಹೋಗ್ತವೆ? 5-6 ಮಕ್ಳು. ಇಲ್ಲ ಹೆಲ್ಪರ್ ಇದಾರಲ್ಲ, ಕರೆಕ್ಟ್. ಎಷ್ಟು ಮಕ್ಕಳು ಬರ್ತಾರೆ? 8 ಮಕ್ಳು ಬರ್ತಾರೆ. ಸೀಟಿನ ಮನೇಲಿ ಕೂರ್ಸಿ ನಾಳೆ ದಿನ ಹಿಂಗ್ ಮಳೆ ಪಳೆ ಬಂದ್ ಗಾಳಿ ಬಂದ್ ಬಿದ್ಗಿದ್ದೋದ್ರೆ? ಅದೇ ಇರೋದು. ಬಿಲ್ಡಿಂಗ್ ಇಲ್ವಲ್ಲ, ಗೌರ್ಮೆಂಟ್ ಇಂದ ಕಟ್ಸಿದ್ರೆ ನಾವ್ ಅದ್ರಲ್ಲಿ ಮಾಡಿರೋ. ಅದಿಲ್ಲ, ಅದ್ರಲ್ಲಿ ಇದೇ ಮನೇಲಿ ಅಂಗನವಾಡಿ ವಾಸ ಮಾಡ್ದು. ಇವಾಗ ಅಲ್ಲಿ ಬೇರೆ ಕಡೆ ಕಟ್ಕೊಂಡು ನಾವು ಇದೇ ತರ ಶೀಟು. ಇದೇ ತರ ಸೀಟು. ನೋಡ್ರಪ್ಪ, ಗೌರ್ಮೆಂಟ್ ಕಡೆಯಿಂದ ಅಂಗನವಾಡಿ ಫೆಸಿಲಿಟಿ ಇಲ್ಲಿ ಇಲ್ಲ. ಒಂದ್ 8 ಜನ ಮಕ್ಳು ಬರ್ತಿದಾರಂತೆ. 8 ಜನ ಮಕ್ಳು ಬಂದ್ರು ಅಂಗನವಾಡಿ ಫೆಸಿಲಿಟಿ ಈ ತರ ಶೀಟು ಮನೆ. ಅದೇನಾರು ಹೆಚ್ಚು ಕಮ್ಮಿ ಇಲ್ಲಿ ಬರೋ ಗಾಳಿಗೆ ಈ ಕಾಡಂಚಿನ ಪ್ರದೇಶದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಒಂದು ಹುಲಿ ಹಿಡ್ಕೊಂಡ್ರು ಇಲ್ಲ, ಆನೆ ಹಿಡ್ಕೊಂಡ್ರು ಇಲ್ಲ, ಹಿಡ್ಕೊಳ್ಳಲ್ಲ ಬಿಡಿ. ಆನೆನು ಬಂದ್ಬಿಡ್ತಾದೆ. ನೈಟ್ ಟೈಮ್ ಆನೆ ಬರಲ್ವಾ? ಬಂದು ಒಂದು ಸೊಂಡ್ಲಿಂಗ ಅಂದ್ರೆ ನಿಮ್ ಅಂಗನವಾಡಿನೂ ಇಲ್ಲ, ನೀವು ಇಲ್ಲ. ನಾವು ಇಲ್ಲ. ಭಯ ಬಿದ್ಬಿಟ್ಟೇನಿಲ್ಲ? ಅನ್ಸ್ಕೊಂಡಿದ್ದಾನೆ. ಹಂಚ್ಕೊಂಡ್ಬಿಟ್ಟ. ಮನೇಲಿ ಟಿವಿಗಳೆಲ್ಲ ಇದೆಯಾ? ಇದೆ. ಕರೆಂಟ್ ಎಲ್ಲ ಬರುತ್ತಾ? ಕರೆಂಟ್ ಎಲ್ಲ. ಗೃಹಲಕ್ಷ್ಮಿ ದುಡ್ಡು ಇಲ್ಲ. ಇಲ್ವಾ? ಇಲ್ಲ. ಇಲ್ಲ. ಪೆನ್ಷನ್
ಪೆನ್ಷನ್ ಇಲ್ಲ ಇಲ್ಲ. ಪೆನ್ಷನ್ ಇಲ್ಲ ಫುಲ್ ಬರೀ ಟೆನ್ಷನ್ ಅಷ್ಟೇ. ಟೆನ್ಷನ್ ನೋ ಪೆನ್ಷನ್, ಓನ್ಲಿ ಟೆನ್ಷನ್. ನೋ ಟೆನ್ಷನ್ ಅಂದ್ರೆ ತುಂಬಾನೇ ಟೆನ್ಷನ್. ತುಂಬಾನೇ ಟೆನ್ಷನ್. ಯಾಕೆ? ಯಾಕೆ ಅಂದ್ರೆ ದುಡ್ಡಿಲ್ಲ, ಕಾಸಿಲ್ಲ. ಕಾಸಿಲ್ಲ. ದುಡ್ಡು ಕಾಸು ಎರಡು ಒಂದೇ ಇಲ್ಲ. ಇಲ್ಲ ನೆಮ್ಮದಿ ಇಲ್ಲ, ಹಾ. ಹೊಲ ಇಲ್ಲ, ಮನೆ ಇಲ್ಲ. ಓಟ್ ಹಾಕ್ದವ್ರು ಓಟ್ ಹಾಕ್ದವ್ರು ಓಟ್ ದಿನ ಬರ್ತಾರೆ, ಹಾ. ಮಾರನೇ ದಿನ ನೀವ್ ಯಾರೋ ನಾವ್ ಯಾರೋ. ನೀವ್ ಯಾರು ನಾನ್ ಯಾರು, ಮತ್ತೆ ಮೂಸು ನೋಡಲ್ಲ ಈ ಕಡೆ. ಇಲ್ಲ ಆ, ಹಂಗೆ. ಎತ್ಕೋತಾರೆ, ಏನಕ್ಕೆ ಬರ್ತಾರೆ ಆಮೇಲೆ ಏನಕ್ಕೂ ಬರಲ್ಲ. ಅವ್ರದ್ದು ರಾಜ್ಯ ಆಯ್ತು ಅಷ್ಟೇ. ಅವ್ರದ್ದು ಆಗೋಯ್ತು. ಓಟ್ ಹಾಕು ಗಂಟಾ ಕಾಲು ಹಿಡಿತಾರೆ, ಅವ್ರ ದುನಿಯಾ, ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ. ಅವ್ರ ಫ್ಯಾಮಿಲಿ ಬೇರೆ ಇವ್ರನ್ನ ಬಾಣಂತಿ. ಅವಳಿಲ್ಲ, ಬರ್ತಾ ಇದಾರೆ ಹಿಂದ್ಗಡೆ. ಇವ್ರ ತಲೆ ಬಟ್ಟೆ ಕಟ್ಕೊಂಡ್ ಬಂದಾಗ್ಲೇ ಗೊತ್ತಾಯ್ತು ಬಾಣಂತಿ ಅಂತ. ಬರ್ರಿ ಬಾಣಂತಿ ಅವ್ರೆ. ಏನ್ ನಿಮ್ಮ ಹೆಸರು? ಓ, ನೀವ್ ಹಿಂಗೆಲ್ಲ ನಾಚ್ಕೊಂಡ್ ನಿಮ್ ಕಷ್ಟ ಕೇಳಕ್ ಬಂದ್ ಹಿಂಗ್ ನಾಚ್ಕ ಹೋಗ್ಬಿಟ್ರೆ ಹೆಂಗೆ? ಬರ್ರಿ ಮೊಟ್ಟೆ ಎಷ್ಟು ಕೊಡ್ತಾವ್ರಿ? ಮೊಟ್ಟೆ ಎಷ್ಟು ಕೊಡ್ತಾರ? 20 ಕೊಡ್ತಾರೆ. 25 ಕೊಡ್ಬೇಕು, ಗೊತ್ತು ತಾನೆ? ಗೊತ್ತು. ನೀವು ಮಳೆಯಲ್ಲಿ ನೆನಿಬಿಡಿ ಬಾಣಂತಿ, ನಾವು ನೆಂದ್ರು ಪರವಾಗಿಲ್ಲ. 20 ಕೊಡ್ತಾರೆ. ಹೌದಾ? ಇದು ಫುಡ್ಡು ಅದೇ ಪುಡಿ ಎಲ್ಲ ಅದ್ ಕೊಡ್ತಾರೆ. ಎಷ್ಟು ಪ್ಯಾಕೆಟ್ ಕೊಡ್ತಾರೆ? ಒಂದು ಕೊಡ್ತಾರೆ. ಒಂದೇ 2 ಕೊಡ್ಬೇಕು. ಒಂದ್ ಕೊಡ್ತಿಲ್ವಾ? ಗೋವಿಂದ. ಮತ್ತೆ ಹೆಂಗಿದೆ ಊರು? ಚೆನ್ನಾಗಿದೆ. ಬಾಣಂತಿ ಆಗಿರಕ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಸಿಟಿ ಇಲ್ಲ, ಹಳ್ಳಿ. ಇಲ್ಲೆಲ್ಲ ಒಂದು ಎಮರ್ಜೆನ್ಸಿ ಒಂದು ಮಗುಗೆ ಇಂಜೆಕ್ಷನ್ ಹಾಕ್ಸ್ಬೇಕು, ಒಂದೇನೋ ಒಂದು ಹೋಗ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ದಿನಹಳ್ಳಿಗೆ ಹೋಗ್ಬೇಕಾ? ಅಲ್ಲಿ ಡಾಕ್ಟರ್ ಇದಾರಾ? ಇದಾರಾ? ಡಾಕ್ಟರ್ ಇದಾರ? ನರ್ಸು? ಡಾಕ್ಟರ್ ಇಲ್ವಾ? ಡಾಕ್ಟರ್ ಬೇಕು ಅಂದ್ರೆ ರಾಮಾಪುರ ಹೋಗ್ಬೇಕು. ನಿಮ್ದು ಡೆಲಿವರಿ ಎಲ್ಲಾಗಿದ್ದು? ನಮ್ದು ತಮಿಳ್ನಾಡು. ಅಲ್ಲಾಗೋಯ್ತಾ? ಇದಕ್ಕೆ ಕರ್ನಾಟಕದಲ್ಲಿ ಗತಿ ಇರ್ಲಿಲ್ವೇ? ಅಯ್ಯೋ ಶಿವನೇ, ಅನ್ನ ಇದೆ ಅಲ್ಲಿ ತಮಿಳ್ನಾಡಲ್ಲೇ ಮದ್ವೆ ಮಾಡಿ ತಮಿಳ್ನಾಡಿಗೆ ಕೊಟ್ಬಿಟ್ರ? ಎಲ್ಲಿ ನಿಮ್ಮ ಮಮ್ಮಿ? ಇದ್ಯಾಕ್ ಮಮ್ಮಿ ಕರ್ನಾಟಕದಲ್ಲಿ ಯಾರು ಇರ್ಲಿಲ್ವೇ? ಆ ಕಡೆನೂ ಕರ್ನಾಟಕ, ಗೋಪಿನಾಥ. ಅದು ಕರ್ನಾಟಕನೇ. ಹೊಗೇನ್ಕಲ್ಲು. ಓ, ವೀರಪ್ಪನವರ ಹುಟ್ಟೂರು. ಯಾಕ ವೀರಪ್ಪನ ಊರಿಗೆ ಕೊಟ್ರೆ? ಆ ಕಡೆನೂ ಚೆನ್ನಾಗಿದೆ, ಅದಕ್ಕೆ ಕೊಟ್ಬಿಟ್ಟು. ಆ ಕಡೆ ಈ ಕಡೆನೂ ಚೆನ್ನಾಗಿದೆ. ಅಯ್ಯೋ, ಅಲ್ಲೂ ಕಾಡು ಇಲ್ಲೂ ಕಾಡು. ಸರಿ, ಹಂಗಾರೆ ಇಲ್ಲಿ 5 ತಿಂಗಳು, ಇನ್ 2 ತಿಂಗಳ 4 ತಿಂಗಳ? ಇನ್ನ ಈಗ ಎಷ್ಟು ತಿಂಗಳಾಯ್ತು? 4 ತಿಂಗಳಾಯ್ತು. ಇನ್ ಎಷ್ಟು ತಿಂಗಳು ಇರ್ತೀರ? 5 ತಿಂಗಳ ಅಥವಾ 3 ತಿಂಗಳ ಕೇಳ್ದೆ? ಇನ್ನ 1 ತಿಂಗಳ 9 ತಿಂಗಳಿಗ? ಒಂದೇ ತಿಂಗಳಿಗೆ ಹೋಗ್ತೀನಿ. ಹೋಗ್ಬಿಡ್ತೀರಾ? ಯಾಕ್ರಿ? ಸರಿ, ಎಲ್ಲ ಆರಾಮ? ಊರು ಅಭಿವೃದ್ಧಿ ಆಗೈತಾ? ನಿಮ್ಮೂರು ಗೋಪಿನಾಥ್ ಚೆನ್ನಾಗಿದ್ಯಾ? ಈ ಊರು ಗೋಪಾಲನಾಥ್ ಚೆನ್ನಾಗಿದ್ಯಾ? ಗೋಪಿನಾಥನೇ ಚೆನ್ನಾಗಿದೆ. ಇದು ಚೆನ್ನಾಗಿಲ್ಲ. ಅವ್ರ ಮನೆನೇ ಕಡೆಗಣಿಸ್ಬಿಟ್ರ? ಅಯ್ಯೋ, ಇದಕ್ಕೆಲ್ಲ ಕಾರಣ ಯಾರು? ಓಟ್ ಹಾಕ್ದವ್ರು ಅಲ್ಲ, ಓಟ್ ಹಾಕ್ಸ್ಕೊಂಡವ್ರು ಅಲ್ವಾ? ಕ್ಲೀನೇ ಮಾಡ್ಸಿಲ್ಲ. ಇದೆಲ್ಲ ಸೊಳ್ಳೆ ಅಂದ್ರೆ ಸೊಳ್ಳೆ ಬರತ್ತೆ, ಮಳಗಕ್ಕಾಗಲ್ಲ ದಿನಾನು. ಸೊಳ್ಳೆ ಅಂದ್ರೆ ಸೊಳ್ಳೆ. ಪಂಚಾಯತ್ರಿಗೆ ಹೋಗಿ ಹೇಳಿದ್ರೆ ಏನಿಲ್ಲ, ಏನು ಮಾಡ್ಸಲ್ಲ. ಎಲ್ಲ ಗೆದ್ದಿದ್ದಾರೆ, ಏನು ಕ್ಲೀನ್ ಮಾಡಿಸ್ತಾ ಇಲ್ಲ. ಗೆದ್ದವ್ರೆಲ್ಲ ಈಗ ಮನೇಲಿ ಬಿದ್ದವ್ರೆ. ಸೊಳ್ಳೆ ಅಂದ್ರೆ ಸೊಳ್ಳೆ, ಮಳಗಕ್ಕೆ ಆಗಲ್ಲ. ರಾತ್ರಿ ಬೆಳಗ್ಗೆ ಹೊತ್ತು ಅಲ್ಲಿ ಓಡಾಡಕ್ಕೆ ಆಗಲ್ಲ. ಇದು ನಮ್ಮ ಬಾಣಂತಿಯವರ ಮನದಾಳದ ನೋವಿನ ಮಾತು. ಆಯ್ತಾ? ಪಂಚಾಯಿತಿಯವರೇ ದಯವಿಟ್ಟು ಬನ್ನಿ. ಎಲ್ಲದಕ್ಕೂ MLA ಬರಬೇಕು ಅಂದ್ರೆ ಏನವ್ರೆ ಸ್ವರ್ಗದಿಂದ ಹೇಳೋದು ಬಂದವ್ರ? ಜನರು ಓಟಾಗಿ ಗೆಲ್ಸಿರೋದು. ದಯವಿಟ್ಟು ಬಂದು ಅನುಕೂಲ ಮಾಡ್ಕೊಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ನೋಡಿ, 9 ತಿಂಗಳು 7 ತಿಂಗಳು ಬಾಣಂತನ ಆಗ್ಬೇಕಾಗಿರೋದು ಇನ್ನು 5 ತಿಂಗಳಿಗೆ ಹೋಯ್ತೀನಿ ಅಂತ ಹೊಂಟ್ಬಿಟ್ಟವ್ರು. ಸೊಳ್ಳೆ ಅಂದ್ರೆ ಸೊಳ್ಳೆ, ಕಾಟ ಅಂದ್ರೆ ಕಾಟ, ಸೊಳ್ಳೆ ಕಾಟ. ಹಾಕೊಂಡಿದೀವಿ ಆದ್ರೂ ಬಿಡೋದಿಲ್ಲ. ಹಂಗೆ ಪರಿಸ್ಥಿತಿ. ಕಾಸು ಎಲ್ಲ ಕರಿಮಣಿ ಎಲ್ಲ ಬತ್ತಿದ್ಯಾ? ಬಾಣಂತರಿಗೆ ಏನೋ ಕೊಡ್ತಾರಂತಲ್ಲ, ಅದ್ಯಾವ್ದು ದುಡ್ಡು ಬಂದಿಲ್ಲ. ಮಮ್ಮಿಗೆ 2,000? ಮಮ್ಮಿಗೆ ಬಂದಿಲ್ಲ, ಇನ್ನೂ ಬಂದಿಲ್ಲ. ನಿಮ್ದು ಗೋಪಿನಾಥ್ ತಮಿಳ್ನಾಡಿಗೆ ಸೇರುತ್ತೆ? ಕರ್ನಾಟಕ. ಹಂಗಾರೆ ನಿಮ್ಮ ಅತ್ತೆಗ 2,000 ನಿಮ್ಗ? ನಮ್ಮ ಅತ್ತೆಗೆ. ಅಲ್ಲೆಲ್ಲ ಕನ್ನಡ ಮಾತಾಡ್ತಾರ ಅಥವಾ ತಮಿಳು ಮಾತಾಡ್ತಾರ? ಕನ್ನಡನು ಮಾತಾಡ್ತಾರೆ, ತಮಿಳು ಹೇಳ್ಬೇಕು. ಕನ್ನಡನು ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ. ಬನ್ನಿ. ಜಾಸ್ತಿ ಪ್ರಿಫರೆನ್ಸ್ ಯಾವ್ದಕ್ಕೆ? ಅದಕ್ಕೇನೆ. ಯಾವ್ದಕ್ಕೆ? ಕನ್ನಡ. ಅದ್ಯಾಕೋ ಲೋ ವಯಸ್ಸಲ್ಲಿದೆ ಕನ್ನಡ ಅಂತ. ಕನ್ನಡಕ್ಕ ತಮಿಳಕ್ಕ ಜಾಸ್ತಿ? ಕನ್ನಡ. ಪಕ್ಕ? ಗ್ಯಾರಂಟಿ? ಗ್ಯಾರಂಟಿ. ಜೈ ಕನ್ನಡ ಮಾತೆ. ಹಂಗಾರೆ ಸೂಪರ್. ಚೆನ್ನಾಗಿದ್ದೀರಣ್ಣ? ಬನ್ನಿ, ನಿಮ್ಗೋಸ್ಕರ ನಾವೇ ಛತ್ರಿ ಹಿಡಿತೀವಿ, ಬನ್ನಿ. ಯಾಕೆ ಬೇಜಾರಲ್ಲಿದ್ದೀರ? ಏನಾಯ್ತು? ಮನುಷ್ಯರು ತೀರೋದ್ಬಿಟ್ರು. ಯಾವಾಗ? ತೀರಿ ಒಂದು 4-5 ವರ್ಷ ಆಯ್ತು. 4-5 ದಿವಸ ಆಯ್ತಾ? 4-5 ವರ್ಷ ಆಯ್ತು. 4-5 ವರ್ಷ ಆಯ್ತಾ? ಅಯ್ಯೋ ದೇವರೇ, ಬನ್ನಿ ಸರ್, ಬನ್ನಿ, ಇಲ್ಲಿ ಮುಂದಕ್ಕೆ ಬನ್ನಿ, ಒಳಗಡೆ ಬನ್ನಿ, ನಾನು ಛತ್ರಿ ಹಿಡಿತೀನಿ, ಬನ್ನಿ. ನಿಮ್ಮ ಹೆಸರು? ಕೆಳಗಡೆ ಇಲ್ಲಿರಿ. ನಾಗು ನಾಯಕ್ ಅಂತ ಸರ್. ನಾಗು ಅವರೇ? ನಾಗು ನಾಯಕ ಸರ್. ನಾಗು ನಾಯಕ್ ಅವರೇ?
ಅವ್ರ ಪತ್ನಿ ತೀರೋಗಿ 4-5 ವರ್ಷ ಆಗಿದೆ, ಆದರೂ ಏನಕ್ಕೆ ಹಿಂಗಿದ್ದೀರಾ ಅಂತ ಕೇಳಿದ್ರೆ, ಏನಕ್ಕೆ ಬೇಜಾರಾಗಿದ್ದೀರಾ ಅಂತ ಕೇಳಿದ್ರೆ, ನಮ್ಮ ಪತ್ನಿ ತೀರೋದ್ರು ಸರ್. ಆಯ್ತು, ಹೌದಾ, ಯಾವಾಗ ಅಂತ ಕೇಳ್ತಿದ್ದೀನಿ. 4-5 ವರ್ಷ, ನನಗೆ ಅದು 4-5 ದಿವಸ ಅಂತ ಕೇಳಿಸ್ತು. ಆದರೆ ಅಲ್ಲ, 4-5 ವರ್ಷನಾ? ಹೌದು ಸರ್. ನೋಡ್ರಿ, ಇದು ನಮ್ಮ ಗಂಡು ಜನ್ಮದ ಪ್ರೀತಿ ಅಂತಂದ್ರೆ. ಇವತ್ತಿಗೂ 4-5 ವರ್ಷ ಆದರೂ ಕೂಡ ಯಾಕೆ ಸರ್ ಬೇಜಾರಾಗಿದ್ದೀರಾ ಅಂತಂದ್ರೆ, ಸರ್ ನನ್ನ ಹೆಂಡತಿ ತೀರೋದ್ರು ಸರ್ ಅಂತ ಹೇಳ್ತಿದ್ದಾರೆ. ಸತ್ಯವಾಗ್ಲೂ ಹೇಳ್ತೀನಿ, ಇದು ನಮ್ಮ ಗಂಡು ಜನ್ಮದ ಪ್ರೀತಿ ಅಂತಂದ್ರೆ. ಸರ್ ಇವತ್ತಿಗೂ ಬೇಜಾರಾಗಿದ್ದೀರಾ ನೀವು? ನೀವು ಒಬ್ಬರೇನೇ ಇರೋದು ಮನೇಲಿ? ಇಲ್ಲ ಸರ್, ಮಕ್ಕಳವ್ರೆ. ಮಕ್ಕಳೆಲ್ಲಿದ್ದಾರೆ? ಮಕ್ಕಳು ಇಲ್ಲ, ಕೆಲಸ. ಗಂಡು ಮಕ್ಕಳ ಹೆಣ್ಮಕ್ಳ? ಗಂಡು ಮಕ್ಕಳು. ಗಂಡು ಮಕ್ಕಳು. ಏನ್ ಮಾಡ್ಕೊಂಡವ್ರೆ? ಕೆಲಸಕ್ಕೆ ಹೋಗ್ತಾರೆ ಸರ್, ಕೂಲಿ. ಎಷ್ಟು ಮದುವೆ ಆಗಿದೆ ಅವ್ರದೆಲ್ಲ? ಮದುವೆ ಆಗಿಲ್ಲ ಸರ್. ಆಗಿಲ್ವಾ? ಇನ್ನೂ ಚಿಕ್ಕ ಹುಡುಗರು? ಹೌದಾ? ವಯಸ್ಸು ಬಂದ್ಬಿಟ್ಟವ್ರೆ ಸರ್, ಮದುವೆ ವಯಸ್ಸಿಗೆ ಬಂದ್ಬಿಟ್ಟವ್ರೆ. ಹಾ, ಮನೇಲಿ ಅಂದ್ರೆ ಒಂದು ಹೆಣ್ಣು ಅನ್ನೋದೊಂದು ಸದ್ಯಕ್ಕಿಲ್ಲ ಯಾರು. ಹೌದು ಸರ್. ಬೇಜಾರು ಮಾಡ್ಕೋಬೇಡಿ. ಸರಿ. ನೀವೇನಾದ್ರು ಕೆಲ್ಸಕ್ಕೆ ಹೋಗ್ತೀರಾ? ಕೆಲಸ ಸಿಕ್ಕಿದ್ರೆ ಒಂದೊಂದು ದಿವಸ ಹೋಗ್ತೀನಿ ಸರ್. ಏನಾರು ಒಂದು ಕೆಲಸ ಸಿಕ್ಕಿದ್ರೆ ಹೋಗ್ತೀರಾ? ಹೌದು ಸರ್. ಇದೇ ಮನೆ. ಹೌದು ಸರ್. ಮನೆ ಮಳೆ ಬಂದ್ರೆ ಜೋರಾಗಿ ಎಲ್ಲ ಹೆಂಗೆ ಇದು ಬಿದ್ಗಿದ್ದು ಹೋದ್ರೆ? ಸುರಿತದೆ ಸರ್. ಸುರಿತದ? ಮತ್ತೆ ಅಡಿಗೆ ಊಟ ಎಲ್ಲ ಯಾರು ಮಾಡೋದು? ನಾನೇ ಮಾಡೋದು ಸರ್. ನೀವೇ ಮಾಡೋದಾ? ಮಕ್ಕಳಿಗೆಲ್ಲ ನೀವೇ ಮಾಡಾಕ್ತೀರಾ? ಹೌದು ಸರ್. ಹಾ, MLA ಮಂಜುನಾಥ್ ಅವರೇ ನೋಡಿ, ಊರಿಗೊಬ್ಬೊಬ್ರು ಇಬ್ಬಿಬ್ರು ಈ ಥರದವ್ರು ಇದ್ದೇ ಇರ್ತಾರೆ ಹಳ್ಳಿಲಿ. ನಮ್ಮ ನಾಗು ನಾಯಕ್ ಅವರಿಗೆ ಅವ್ರ ಪತ್ನಿ ತೀರೋಗಿ 4-5 ವರ್ಷ ಆದರೂ ಇನ್ನೂ ಆ ನೆನಪಲ್ಲಿ ಬದುಕ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಯಾರು ಈ ಮನೇಲಿ ಒಂದು ಹೆಣ್ಣು ದಿಕ್ಕಿಲ್ಲ, ಆಯಿತಾ? ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ. ಆದರೆ ಈ ನಮ್ಮ ರಾಜಕಾರಣ ಯೋಜನೆಗಳು ಇವ್ರಿಗೆ ಏನು ಸಿಗಬೇಕೋ ಸಿಗ್ತಾ ಇಲ್ಲ. ಸರ್ ಓಟಲ್ಲಿ ಹಾಕಿದ್ದೀರಾ? ಏನು ಸರ್? ನಿಮಗೇನು ಮಾಡ್ಕೊಡ್ಬೇಕು ಹೇಳಿ ಸರ್? ಏನು ಮಾಡ್ಕೊಳ್ಬೇಡಿ ಸರ್, ಏನು ಸಹಾಯ ಮಾಡಿ ನಿಮ್ಮ ಬಂದ. ಏನು ಮಾಡಬೇಕು ನಿಮಗೆ? ಮನೆ ಬೇಕಾ? ಹೌದು ಸರ್. ಅದು ಬಿಟ್ಟರೆ ಬೇರೆ ಏನೋ ಇನ್ನೇನು ಅಭಿವೃದ್ಧಿ ಮಾಡಬೇಕು? ನಿಮ್ಗೆ ಏನು ಬೇಕು ಹೇಳಿ? ಗಿನ್ಸನ್ ಮಾಡಿಸ್ಕೊಡಿ. ಪೆನ್ಷನ್ ಬರ್ತಾ ಇಲ್ವಾ? ಇಲ್ಲ ಸರ್. ಎಷ್ಟು ಬರ್ತಾ ಇದೆ? ಈಗ ಬರ್ತಿತ್ತ ಹೋಗ್ಲಿ? ಇಲ್ಲ ಯಾವ್ದಾದ್ರು ಸರ್, ಬರ್ತಾ ಇಲ್ಲ. ಬಂದಿಲ್ವಾ? ಬಂದಿಲ್ಲ. ಎಷ್ಟು ಏಜ್ ನಿಮ್ಗೆ ಇವಾಗ? ಏಜು ಇರ್ಬೋದು ಸರ್, 55 ಮೇಲೆ. ನಿಮ್ಗೆ 60 ಆದ್ಮೇಲೆ ಕೊಡ್ತಾರೆ. ಸರಿ. ನೋಡಿ, ನಿಮ್ಮ ಊರಿಗೆ ಮಳೆ ತಗೊಬಂದಿ. ಮಳೆಯ ನಿಮ್ಮ ಊರಿಗೆ ಮಳೆ ತಗೊಬಂದಿ. ಖುಷಿಯಾ? ಖುಷಿ ಸರ್. ಅಲ್ಲಿಂದ ಒದ್ಕೊಬಂದು. ಏನ್ ನಿಮ್ಮ ಹೆಸರು? ಸಕ್ರಿ ಬಾಯ್. ಸಕ್ರಿ ಬಾಯಿ. ನಿಮ್ ಬಾಯಿಗೆ ಸಕ್ಕರೆ ಬಿತ್ತು ನೋಡಿ ಇವತ್ತು. ಬರ್ರಿ. ಏನ್ ಮಳೆ ಕೊಳಿ ಕೊಯ್ತಾರ? ಛತ್ರಿಗೆ ಬರ್ರಿ, ಛತ್ರಿಗೆ. ಅದಕ್ಕೆ ಛತ್ರಿಗೆ ಬಂದು ನೋಡಿ, ಜೋರಾಗಿ ಮಳೆ ತಗೊಬಂದಿವ್ನಿ. ಖುಷಿನಾ? ನಿಮ್ ಊರಲ್ಲಿ ಮಳೆನೇ ಇಲ್ಲ ಅಂತ ಎಲ್ಲ ಬೋಯ್ತಾ ಇದ್ರು. ಈಗ ಹೋಯ್ತಾ ಇದೆ ನೋಡಿ, ಇವತ್ತು ಬಂದು ಉಳಿಸ್ತಾ ಇದೀವಿ ನಾವೇ. ಖುಷಿಯಾ? ಮತ್ತೆ ಏನ್ ನಿಮ್ ಊರಲ್ಲಿ ಪ್ರಾಬ್ಲಮ್? ಅಭಿವೃದ್ಧಿ ಕೆಲಸ ಕಾರ್ಯಗಳು ಎಲ್ಲ ಮಾಡ್ತವ್ರ? ನೀರು ನ್ಯಾಯವಾಗಿ, ರೋಡು, ಚರಂಡಿ? ಕೂಲಿ ಮಾಡಿದ್ರೆ ಅದೆಲ್ಲಿದ್ರೆ ಇಲ್ಲ ಸರ್, ಏನ್ ಮಾಡೋದು? ಕೂಲಿ ಮಾಡಿದ್ರೆ ಇಲ್ಲಾಂದ್ರೆ ಇಲ್ಲ. ಏನಿಲ್ಲ, ಮನೆ ಒಂದಾದೆ. ಮನೆ ಒಂದದೆ, ಅದೊಂದು ಚೆನ್ನಾಗದೆ, ಪರವಾಗಿಲ್ಲ, ಸುಮಾರಾಗಿ ಚೆನ್ನಾಗದೆ. ಹೆಂಗೆ ಎಲ್ಲ ಪ್ರಾಣಿಗಳೆಲ್ಲ ಇಲ್ಲೇ ಬರ್ತಾವ? ಹಂದಿಗಳ ಜೊತೆ, ಚಿರತೆಗಳ ಜೊತೆ ಫ್ರೆಂಡ್ಶಿಪ್? ಇಲ್ಲಿ ಬರಲ್ವಾ? ಬರ್ತಾವಂತಲ್ಲ? ಇಲ್ಲಿ ಬರುದಿಲ್ಲ ಸರ್. ಓ, ನೀವು ನೋಡಿಲ್ಲ ಬಿಡಿ. ಹಂಗ್ರೆ ನೀವೆಲ್ಲ ಫ್ರೆಂಡ್ ಮಾಡ್ಕೊಂಡಿಲ್ಲ ಅವನ್ನ? ಕಾಡಿಗೆ ಹೋಯ್ತೀನಿ. ಕಾಡಿಗೆ ಹೋಗಿ ಏನ್ ಮಾಡ್ತೀರಾ? ಸೌದೆ ಗಿಡ ತರ್ತೀನಿ. ಸೌದೆ ಇಲ್ಲೇ ಎಲ್ಲ ಗ್ಯಾಸ್ ಜಾಸ್ತಿ. ಈಗ ಕಟ್ ಮಾಡಬೇಡಿ, ಪಾಯಿಂಟ್ ಬೇಕು ಇದು. ಏನ್ ಜಾಸ್ತಿ? ಗ್ಯಾಸ್ ದುಡ್ಡು ಜಾಸ್ತಿ. ನೀವು ನ್ಯಾಯವಾಗಿ ಎಲ್ಲ ಕರೆಕ್ಟ್ ಆಗಿ ಗ್ಯಾಸ್ ಪಾಸು ಕೊಟ್ರೆ ಅವ್ರಾಗ ಸೌದೆ ಕೈ ಹಾಕ್ತಾರೋ? ಕರೆಕ್ಟ್ ಅಲ್ಲೇ ದುಡ್ಡು ಕಾಸು? ದುಡ್ಡು 2000 ಬರುದಿಲ್ಲ. ಬರ್ತಿಲ್ವೇ? ಪೆನ್ಷನ್ನು ಏನು ಬರೋದಿಲ್ವೇ? ಆಸ್ಪತ್ರೆಗೂ ಹುಷಾರಿದ್ಲೇ ಹೋಯ್ತೀನಿ. ಅಲ್ಲ, ಚೆನ್ನಾಗಿದ್ದದ? ಇಲ್ಲಿ ಹತ್ರದಲ್ಲಿ ಇದ್ದದ? ಸರಿಯಾಗಿ ನೋಡ್ತಾರ? ಅವ್ರನ್ನ ನೋಡಿ ಇವ್ರ ನಾಚಕ ಓಡೋ. ಇಲ್ಲಿ ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಲೋಕೇಶ್ ಅವರೇ? ಲೋಕಕ್ಕೆ ಈಶಾ? ಲೋಕೇಶ ಇಲ್ಲ ಸರ್, ಪಿಡಿಒ ಕ್ಲೀನೇ ಮಾಡಿಸ್ತಾ ಇಲ್ಲ ಸರ್. ಒಳಗಡೆ ಎಲ್ಲ ಕಾಂಜಿ ಇದು ಬರ್ತದೆ, ಎಲ್ಲ ಕಸ ಕಡ್ಡಿ ಎಲ್ಲ. ಕಸ ಕಡ್ಡಿನ 6 ತಿಂಗಳಿಗೆ ಒಂದು ಸತಿನೂ ತೊಳಿಯಲ್ಲ ಸರ್. ಒಳಗಡೆ ಎಲ್ಲ ಹುಳ ಎಲ್ಲ ಇದೆ. ಟ್ಯಾಂಕ್ ಕ್ಲೀನ್ ಎಲ್ಲ ಟ್ಯಾಂಕ್ ಹೆಂಗೆ ಇರೋದು. ಅದೇನೋ ಒಂಥರ ದೇವ್ರ ಹೊರ ಕೊಟ್ರೆ ಪೂಜೆ ಕೊಡ್ಲಿಲ್ಲ ನಂಗೆ ಆಗೋಯ್ತು. ಅದರ ಡ್ರೈನ್ ಹೆಂಗೆ ಬಿದ್ದಾರೆ ನೋಡಿ ಸರ್, ಸೊಳ್ಳೆ ಎಲ್ಲ. ಅಲ್ಲಿ ನೋಡಿ, ಇಲ್ಲಿ ನೋಡಿ ಸರ್, ಚರಂಡಿ ಕತೆ ನೋಡಿ. ಚರಂಡಿ ಎಲ್ಲ ಹಿಂಗೆ ಸರ್ ಬಂದು ನೋಡ್ತಾರೆ ನೋಡಿ. ಇಲ್ಲಿ ಸೈಡ್ ಕಟಿಂಗ್ ಮಾಡಿಸಲ್ಲ. ಇಲ್ಲಿ ನೋಡಿ ಸರ್, ಸೈಡ್ ಕಟಿಂಗ್ ಮಾಡಿಸಲ್ಲ. ಹಂಗೆ ಚರಂಡಿ ಮುಚ್ಕೊಂಡೇ ಇರ್ತದೆ ಸರ್. ಹಾವು ಆದ್ರೂ ತಿರ್ಗಾಡ್ತದೆ. ಸೊಳ್ಳೆಗಳು ಕಾಟ ಜಾಸ್ತಿ. ಇದು ಕ್ಲೀನೇ ಇಲ್ಲ ಸರ್, ಬಂದು ನೋಡಲ್ಲ. ಬನ್ನಿ ಓನಾ ಹಂಗೆ. ಹಿಂಗಿದೆ ಪರಿಸ್ಥಿತಿ. ಎಲ್ಲಿ ನಿಮ್ಮ MLA ಸಾಹೇಬ್ರು? MLA ಸಾಹೇಬ್ರು ಇಲ್ರಿ? ಇದಾರೆ ಅನೂರ್ಲಿ ಸರ್. ಅನೂರ್ಲಿ ಇದಾರೆ. ಈ ಕಡೆ ಕಾಡು ಹಂಚಿಗೆಲ್ಲ ಬರಲ್ಲ? ಬರ್ತಾರೆ ಎಲ್ಲೋ ಒಂದು 2 ತಿಂಗಳು 3 ತಿಂಗಳಿಗೆಲ್ಲ. 2 ತಿಂಗಳು 3 ತಿಂಗಳಿಗೆ. ಇದೆಲ್ಲ ನೋಡಿ ಹೆಂಗಿದೆ ಇದೆಲ್ಲ ಸೊಳ್ಳೆ ತಾನೆ ಸರ್. ಹೌದೌದು. ಯಾಕ ಹಿಂಗೆ
ಕ್ಲೀನೇ ಮಾಡಿಸ್ತಾ ಇಲ್ಲ. ಯಾರು ಹೇಳೋರು ಕೇಳೋರಿಲ್ಲ. ಕೇಳಿದ್ರೆ ಈ ಕಿವಿಲಿ ಯಾಕೋ ಆ ಕಿವಿಲಿ ಹೋಯ್ತಾರೆ, ಈ ಕಿವಿಲ್ ಹಾಕೋ ಆ ಕಿವಿಲಿ ಕಳ್ಕೊಂಡು ಆ ಕಿವಿಲ್ ಬಿಟ್ಟು ಹೋಯ್ತಾ ಇದಾವೆ. ಇರುತ್ತೆ. ಹಾ ಸರಿ. ಮತ್ತೆ ಊರಲ್ಲೆಲ್ಲ ಅಭಿವೃದ್ಧಿ ಅಭಿವೃದ್ಧಿ ಏನ್ ಅದೇ ಹಿಂಗೆ ಕತೆ. ಪಂಚಾಯತಿ ಅವರು ಏನ್ ಮಾಡ್ತಾವ್ರೆ? ಪಂಚಾಯತಿ ಬರ್ತಾರೆ, ಅವ್ರವ್ರ ಮನೆ ಕೆಲಸ ಅವ್ರು ಮಾಡ್ಕೊಂಡು ಬರ್ತಾರೆ. ಫುಲ್ ಅಟ್ಟರ್ ವೇಸ್ಟ್. ಅಷ್ಟೇ, ಇಲ್ಲಿ ಬರ್ತಾ ಇಲ್ಲ, ಮಾರಳಿಗೆ ಬಂದು ನೋಡ್ತಾನೆ ಇಲ್ಲ. ಮಾರಳ್ಳಿಗೆ ಬಂದು ನೋಡ್ತಾ ಇಲ್ಲ. ಮಾರಳ್ಳಿ ಕತೆ ಮಾರಣಹೋಮ ಆಗ್ಬಿಟ್ಟಿದೆ. ಹಾ ಹೌದು. ಇಲ್ಲಿ ಕಟ್ ಮಾಡಿರೋದು ಅವರೇ. ಹಾ ಇಲ್ಲಿ ಇಲ್ಲಿ ರೋಡ್ ಎಲ್ಲ ಪೊದೆ ಬೆಳ್ಕೊಂಡೈತೆ. ಅಲ್ಲ ಇದೆಲ್ಲ ಪಂಚಾಯತಿ ವ್ಯಾಪ್ತಿಲಿ ಕೆಲಸ ಮಾಡಿಸ್ಬೇಕು, ಅದಕ್ಕೆ ಅಂತಾನೆ ಅಲ್ವಾ ಪಂಚಾಯತಿ ಅಂತ ಮಾಡೋದು. ಬನ್ನಿ. ಏನೋ ಪಂಚಾಯತಿ ಅಟ್ಟರ್ ವೇಸ್ಟ್. ಅಟ್ಟರ್ ವೇಸ್ಟ್. ಅಟ್ಟರ್ ವೇಸ್ಟ್ ಇನ್ ಪಂಚಾಯತಿ. ದಿನಹಳ್ಳಿ ಪಂಚಾಯತಿ ಅಟ್ಟರ್ ವೇಸ್ಟ್. ದಿನಹಳ್ಳಿ ಪಂಚಾಯತಿ ಅಟ್ಟರ್ ವೇಸ್ಟ್. ಅಟ್ಟರ್ ವೇಸ್ಟ್. ಇದು ಈ ಊರಿನ ಯೂತ್ ಮಾತಾಡ್ತಿರೋದು. ಸುಮ್ನೆ ತಮಾಷೆನೇ ಅಲ್ಲ. ತಮಾಷೆ ಅಲ್ಲಿ ನೋಡಿ, ಎಲ್ಲ ನೋಡಿ ತಿರ್ಸಿ. ಗೊತ್ತಾಯ್ತು ನೋಡ್ತಾ ಇದೀವಿ. ಚಿರತೆ ಬರ್ದೆ ಯಾಕೆ ಏನ್ ಬರುತ್ತೆ ಇಲ್ಲಿ? ಚಿರತೆ ಬರೋದು ತಪ್ಪೇ ಇಲ್ಲ. ಬರ್ಬೇಕು ಚಿರತೆ. ಚಿರತೆ ಬರ್ಬೇಕು ತಪ್ಪೇ ಇಲ್ಲ. ತಪ್ಪೇ ಇಲ್ಲ. ಯಾಕೆ ಎಲ್ಲೆಲ್ಲ ಹಸ್ರು ಕಂಡು ಅಲ್ಲ, ಇಲ್ಲಿ ಚಿರತೆ ಹಂಸ್ಕೊಂಡ್ರೆ ಯಾರು ಗೊತ್ತಾಗತ್ತೆ? ಈ ಪೊದೆ ಒಳಗಡೆ ಬಂದು ಏನಾರು ಔಸ್ಕೊಂಡ್ಬಿಟ್ರೆ ಯಾರಿಗ ಗೊತ್ತಾಗುತ್ತೆ? ಚಿರತೆ ತಪ್ಪೇ ಇಲ್ಲ, ನಮ್ದೇ ತಪ್ಪು. ತಪ್ಪು ನಮ್ದೇ, ಜನಗಳದೇ ತಪ್ಪು. ಸಾಕತ್ತಾಗಿ ಹೇಳ್ದೆ ಬಿಡಪ್ಪ. ಅಮ್ಮ ನಮಸ್ಕಾರ. ಇಲ್ಲೂ ಒಂದು ಅಂಗಡಿ ಮಡಗಿದ್ದೀರಲ್ಲ, ಏನ್ ಲಾಭ ನಿಮ್ಗೆ? ಏನ್ ನಿಮ್ಮ ಹೆಸರು? ಬರ್ರಿ ಪಾರ್ವತಿ. ಎಲ್ರಿ ರಾಜ್ಕುಮಾರು? ಬರ್ರಿ ಇಲ್ಲಿ. ಪಾರ್ವತಿ ಅವ್ರೆ ಬನ್ರಿ. ಎಲ್ಲಿ ಶಿವ? ಪಾರ್ವತಮ್ಮ ಅಂದಿದ್ರೆ ಎಲ್ಲಿ ರಾಜ್ಕುಮಾರ್ ಅಂತಿದೆ. ಪಾರ್ವತಿ ಅಂದ್ರಲ್ಲ, ಹಂಗಾಗಿ ಶಿವ ಎಲ್ಲಿ ಅಂತ ಕೇಳ್ತೀನಿ. ಹೆಂಗಿದೆ ಊರು? ಟಿವಿಲಿ ಬರ್ತೀನಿ ನಡಿಕೆ ನೋಡದೆ ಫುಲ್ ನಾಚ್ಕೊಂಡ್ಬಿಟ್ರು. ಹೇಳಿ 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 ಹೇಳಿ. ಏನ್ ನಿಮ್ ಊರಲ್ಲಿ ಪ್ರಾಬ್ಲಮ್? ಏನಿಲ್ಲ. ಸರಿ ಆಯ್ತು. ಏನಿಲ್ವಾ? ಸರಿ ಬಾಯ್ ಟಾಟಾ. ಏನು ಇಲ್ವಂತೆ ಬಿಡಿ ಅವರಿಗೆ. ಇದು ಮಾರಳ್ಳಿ ಗ್ರಾಮದ ಚರಂಡಿ, ದಿನಹಳ್ಳಿ ಪಂಚಾಯತಿ ಬರೋದು. ನೋಡಿ, ಮಾರಳ್ಳಿ ಗ್ರಾಮದ ಚರಣ್ ಡಿ. ಚರಣ್ ಡಿ. ಹಿಂಗೆ ಫೇಮಸ್. ಬಿಡಿ ಹೆಸರು? ಪಿಡಿಒ ಹೆಸರು ಅವ್ರಿಗೆ ಗೊತ್ತಿಲ್ಲ, ಯಾವ ಹೊಸರು ಯಾರೋ ಬಂದವ್ರೆ. ಹೊಸಬ್ರು ಬಂದಿದ್ದೀರಾ? ಒಂಚೂರು ಬನ್ನಿ ಈ ಕಡೆ. ಪಾಪ ಹೊಸದಾಗಿ ಹೊಸಬ್ರು ಬಂದವ್ರೆ. ಯಾವ ಪಿಡಿಒ ಹೊಸಬ್ರಲ್ಲ, ಅಲ್ಲೇದ್ ಯಾರು ಬರಲ್ಲ ಸರ್. ಯಾರು ಬರಲ್ಲ, ಹೊಸಬ್ರು ಬರಲ್ಲ, ಹಳಬ್ರು ಬರಲ್ಲ. ಪಿಡಿಒನೇ ನೋಡಿಲ್ಲ ನಾನು. ಪಿಡಿಒನೇ ನೋಡಿಲ್ಲ. ಅವ್ರ ಹೆಸರೇ ಗೊತ್ತಿಲ್ಲ ಅಂತಿಲ್ವಾ? ಪಿಡಿಒನೇ ನೋಡಿಲ್ಲ. ಅವ್ರ ಹೆಸರೇ ಗೊತ್ತಿಲ್ಲ ನನಗೆ. ಯಾರೋ ಬರ್ತಾರೆ, ಪಿಡಿಒ ಆ ಕಡೆಯಿಂದಾನೆ ಹೋಯ್ತಾರೆ ಅಷ್ಟೇ. ಮುಗೀತು ಕತೆ. ಬೆಣ್ಣೆ ಮಾರಿಯಮ್ಮನ ದೇವಸ್ಥಾನ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ಓಹೋ, ಯುವ ಬಾಂಧವರೇ ಸೇರ್ಕೊಂಡ್ಬಿಟ್ಟಿದಾರಪ್ಪ ಇಲ್ಲಿ. ಸ್ಟೋರು ಮಾರಳ್ಳಿಲಿ ಒಂದು ಸ್ಟೋರು. ಏನು ಇಲ್ಲೇನಾದ್ರೂ ಎಣ್ಣೆ ಸಿಗ್ತದಾ? ಎಣ್ಣೆ ಸಿಗುತ್ತಾ? ಎಣ್ಣೆ ಸಿಗುತ್ತಾ? ಊರಲ್ಲಿ ಎಣ್ಣೆ ಸಿಕ್ಕಲ್ಲ. ಅಲ್ಲ ನೀವೆಲ್ಲ ಯಾವ ಎಣ್ಣೆ ಅನ್ಕೊಂಡ್ರಿ? ನಾನು ಅಡುಗೆ ಎಣ್ಣೆ ಹೇಳಿದ್ದು. ಓ ನೀವು ಅಡುಗೆ ಎಣ್ಣೆಗೆ ಜಾಸ್ತಿ ಬೆಲೆ, ವಿಪರೀತ ಬೆಲೆ. ಈಗ ಅಡುಗೆ ಎಣ್ಣೆಗೆ ವಿಪರೀತ ಬೆಲೆ. ಆ ಎಣ್ಣೆ ಸ್ವಲ್ಪ ಕಡಿಮೆ. ಏನ್ ಸರ್ ಊರಲ್ಲಿ ಅಭಿವೃದ್ಧಿ ಚೆನ್ನಾಗಿದ್ಯಾ? ಏನ್ ನಿಮ್ಮ ಹೆಸರು? ಮಾಧವ ನಾಯ್ಕ ಅವ್ರೆ, ಹೆಂಗೆ ಊರಲ್ಲಿ ಅಭಿವೃದ್ಧಿ? ಏನ್ ಸರ್ ಅಭಿವೃದ್ಧಿ ಮಾಡಿದ್ದಾರೆ ನೋಡಿ, ಬಿದ್ದಿರೋದು. ಓ ಇದ್ಯಾವ್ದಪ್ಪ ಇದು? ದೊಡ್ಡ ಚರಂಡಿ ಅದನ್ನೆಲ್ಲ ಎತ್ಬೇಕು ನೀವು. ಫೋಟೋ ನೀವೇ ಗುದ್ಲಿ ಪದ್ಲಿ ಆಮೇಲೆ ಇದೆಲ್ಲ ತಗೊಂಡ್ಬರ್ತೀವಿ. ಶುರು ಮಾಡೋಣ ಬನ್ನಿ ಅತ್ತಿಗೆ. ಇನ್ನೇನ್ ಮಾಡೋಣ, ನಾವೇ ಇಳಿಬೇಕೀಗ. ಎಲ್ಲಿ ಸರ್ ನೀವು ಶುರು ಮಾಡಿದ್ರೆ ಮಾಡ್ತಾರೆ, ಸ್ವಲ್ಪ ನೋಡ್ಬಿಟ್ಟು ಸ್ವಲ್ಪ ಕೊಡಿ. ಅದಕ್ಕೆ ನಾವು ನಮ್ ಕೈಲಿ ಸದ್ಯಕ್ಕೆ ಆಗುದಿಲ್ಲ ಅನ್ಬಿಟ್ಟು ನಾವು ತೋರ್ಸಕ್ ಬಂದಿರೋದು ಇಲ್ಲಿ ಕರ್ಮವ. ನಮ್ ಲೋಕೇಶ್ ನಾಯ್ಕರಿಗೆ ಕೊಡಿ, ಸ್ವಲ್ಪ ಮಾತಾಡಿ. ಲೋಕೇಶ್ ನಾಯ್ಕರು ಮಾತಾಡಿದ್ರು. ಹೌದು, ಚೆನ್ನಾಗಿ ಮಾತಾಡ್ತಾರೆ ಅವರು. ನೀವು ಮಾತಾಡಿ. ಸಾಕು ಸರ್, ಸಾಕಾ? ಊರು ಇದೊಂದ್ ಕಡೆ ಎಲ್ಲ ಚೆನ್ನಾಗದಪ್ಪ, ಇದೊಂದ್ ಜಾಗ ಅಲ್ವೇ? ಕೂತ್ಕೊಳಕ್ ಸೋಮಾರಿ ಕಟ್ಟೆ. ಸೋಮಾರಿ ಕಟ್ಟೆನೆ. ಎಲ್ಲ ಬಂದಿಲ್ ಕೂತ್ಕೊಂಡು ಆಟ ಹೊಡೆಯವ. ಹಂಗೆ ಏನೋ ನೆನ್ಸ್ಕೊಂಡ್ರಿ ಇವ್ರು ಹಳೆದ. ಸೋಮಾರಿ ಕಟ್ಟೆನೆ ಏನೋ ಹಳದ್ ನೆನ್ಸ್ಕೊಂಡ್ ನಗ್ತವ್ರೆ. ಹೌದೌದು, ಹಳೇದೆ. ಮತ್ತೆ ಎಲ್ಲ ಸಿಗ್ತದಾ? ಅಲ್ಲಿಗೆ ಹೋಗ್ಬೇಕಾ? ಎಲ್ಲ ಅಲ್ಲೇ ಹೋಗ್ಬೇಕು ಸರ್. ಇಲ್ಲಿ ಸಿಗಲ್ವಾ? ಇಲ್ಲಿ ಹೇಳ್ಬೇಡಿ, ಇಲ್ಲಿ ಸಿಕ್ಕಲ್ಲ ಸರ್. ಊರಲ್ಲೆಲ್ಲ ಸಿಗ್ತದೆ ಅಂತ ಸುದ್ದಿ. ಇಲ್ಲ ಇಲ್ಲ ಇಲ್ಲ. ಇಲ್ಲಿ ಯಾರು ಕೂತಿರೋದು? ಓ ಸಕ್ರ ನಾಯಕ. ಹೇಳಿ ಸರ್. ನಿಮ್ಮ ಹೆಸರು ಸಕ್ರ ನಾಯಕ್ ಅಂತನಾ? ಸಕ್ರು ನಾಯಕ್ ಅಂತ. ಸಕ್ರು ನಾಯಕ್ ಅವ್ರೆ, ಏನ್ ನಿಮ್ಮೂರಲ್ಲಿ? ಓ ಅದೇ ಟೈಮಿಗೆ ಬಸ್ ಇಲ್ಲ. ಇದು ಯಾವ್ದೋ ಬಸ್ ಬರ್ತದೆ. ಅಲ್ಲ ಬಸ್ ಬರೋ ಟೈಮಲ್ಲಿ ಬಸ್ ತೋರಿಸ್ಬಿಟ್ಟು ಟೈಮ್ಗೆ ಬಸ್ ಇಲ್ಲ ಅಂತ ಹೇಳ್ತಾರೆ. ಏನಣ್ಣ ನಿಮ್ಮೂರಲ್ಲಿ ಪ್ರಾಬ್ಲಮ್? ಏನಿಲ್ಲ ಪ್ರಾಬ್ಲಮ್, ಎಲ್ಲಾನು ಇದೆ. ಏನಿಲ್ಲ ಪ್ರಾಬ್ಲಮ್, ಎಲ್ಲಾನು ಇದೆಯಂತೆ. ಏನೇನಿದೆ ಏನೇನಿಲ್ಲ? ಏನ್ ಡ್ರೈನ್ ಮಾತ್ರ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಟ್ರೈನ್ ಇನ್ನೇನ್ ಮಾಡೋದು? ಆಮೇಲೆ ಸೊಳ್ಳೆ ಕಾಟ ಜಾಸ್ತಿ ಟ್ರೈನ್ ಅಲ್ಲಿ. ಓ ಹಿಂದಗಡೆ ಇರೋರಿಗೆ ಚಿರತೆ ಕಾಟ, ನಿಮ್ ಮುಂದಗಡೆ ಇರೋರಿಗೆ ಸೊಳ್ಳೆ ಕಾಟ.
ಎಮ್ ಎಲ್ ಎಗಳು ವೋಟ್ ಬಂದಾಗ ಬರ್ತಾರೆ, ಬರ್ತಾರೆ. ಆಮೇಲೆ ಬರಲ್ಲ. ಆಮೇಲೆ ಬರಲ್ಲ. ಹಾ ಹಾ ಅವ್ರು ಹೊತ್ಲಾಗ ಈ ಸೋಂಬೇರಿ ಕಟ್ಟೆ ನೋಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಕಾಲ ಕಳೆದ್ಬಿಟ್ಟು ಹಾ ಹಾ ಏನ್ ನಿನ್ ಹೆಸರು? ಕವಿ ಅರಸನ್, ಕವಿ ಅರಸನ್, ತಮಿಳ್ನಾಡು. ತಮಿಳ್ನಾಡ. ಇಲ್ಲೇಕ್ ಬಂದಿದ್ದಿ ಮತ್ತೆ? ನಮ್ಮ ಮಾವನ ಮನೆಗೆ ಬಂದಿದ್ವಿ. ಮಾವನ ಮನೆಗೆ ಬಂದಿರಪ್ಪ. ಹೌದು, ಅಲಿವಯ್ಯ. ನೀವು ಕರ್ನಾಟಕದ ಅಳಿಯ? ಅಳಿಯ ಮನೆ ತೊಳೆಯ? ತೊಳೆಯೋದೇ ಬಡೆ. ಅಲ್ಲಿ ಊರು ಎಲ್ಲಿ? ಊರು ತಮಿಳ್ನಾಡು. ಏನ್ ಊರ ಹೆಸರು ಹೇಳಪ್ಪ? ಪೆರಿಯ ತಂಡ. ಅಲ್ಲಿ ಕನ್ನಡ ಮಾತಾಡ್ತಾರೆ, ಎಲ್ಲರೂ ತಮಿಳ್ ಮಾತಾಡ್ತಾರೆ. ತಮಿಳು. ಅಲ್ಲಿ ಅದು ತಮಿಳ್ನಾಡಿಗೆ ಸೇರ್ತದೆ, ಅದು ಕರ್ನಾಟಕಕ್ಕೆ ಸೇರಲ್ಲ. ಕರ್ನಾಟಕ. ಅಲ್ಲಿಂದ ಒಂಚೂರು ಕರ್ನಾಟಕ ಬಾರ್ಡ್ರಿಗೆ ಎಷ್ಟು ದೂರ? ಅದೇ 5 ಕಿಲೋಮೀಟರ್. 5 ಕಿಲೋಮೀಟರ್. 5 ಕಿಲೋಮೀಟರ್ ದಾಟಿದ್ರೆ ಕರ್ನಾಟಕಕ್ಕೆ ಬಂದ್ರೆ ತಮಿಳ್ ಮಾತಾಡ್ತಾರ, ಕನ್ನಡ ಮಾತಾಡ್ತಾರ? ಕನ್ನಡ. ಹೌದಾ? ಗ್ಯಾರಂಟಿ? ಗ್ಯಾರಂಟಿ ಕನ್ನಡ. ಪಕ್ಕ. ಸೂಪರ್, ಜೈ ಕನ್ನಡ. ಎಲ್ಲ ನಿಮ್ ವಿಜಯ್? ವಿಜಯ್ ಅವ್ರ ಮನೇಲಿ ಇರ್ತಾರೆ. ಮನೇಲಿ ಇರ್ತಾರೆ. ನೀವು ಕರ್ನಾಟಕದಲ್ಲಿ ಇದ್ದೀರಾ? ಕರ್ನಾಟಕದ ಗೆದ್ಬಿಟ್ರಲ್ಲಪ್ಪ ವಿಜಯ್. ಗೆದ್ಬಿಟ್ರದಲ್ಲ, CM ಆಗ್ಬಿಟ್ರು. ಅದೇ ಕಣಪ್ಪ, CM ಆಗ್ಬಿಟ್ರು, ಗೆದ್ದಿದ್ದಕ್ಕೆ CM ಆಗಿರೋದು. ಈಗ ಏನೋ ಕೊಡ್ತೀನಿ ಅಂದ್ರಲ್ಲ, ಕೊಡ್ತಾರಂತ? ಏನು? ಚಿನ್ನ. ಕೊಡ್ತಿರ್ತಾರೆ. ಈಗ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಖುಷಿನಾ ಅವ್ರು CM ಆಗಿದ್ದು? ಖುಷಿನೇ. ಖುಷಿ? ಅವ್ ಕೊಟ್ಟಿಲ್ಲ ಅಂದ್ರು ಕೊಟ್ಟಿಲ್ಲ ಅಂದ್ರು ನಮ್ಗೆ CM ಆಗಿದ್ದಾರೆ, ಅದು ಖುಷಿ. ಯಾಕೆ ಖುಷಿ ಅಂದ್ರೆ ನಾವು ಫ್ಯಾನ್ ಆಗ್ಬೇಕಾಗಿರೋದು ಅವ್ರ ಕೆಲ್ಸಕ್ಕ ಅಥವಾ ಅವ್ರ ಪಿಕ್ಚರ್ಗಲ್ಲ, ಫ್ಯಾನ್ಗಲ್ಲ, ಅವ್ರ ಪ್ರೀತಿಗೆ. ನಿಮ್ಗೋಸ್ಕರನೇ ಬರ್ತಿದೀವಿ. ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಬನ್ನಿ ಛತ್ರಿ ಒಳಗೆ ಬನ್ನಿ. ಏನ್ ಹೆಸರು? ಬಾಯ್ನೋ ಬಾಯ್. ಬಾಯ್ನೋ ಬಾಯ್. ಎಲ್ಲ ಆರಾಮ? ಆರಾಮಾಗಿ. ಕಾಸೆಲ್ಲ ಬತ್ತೈತಾ? ಏನ್ ಕಾಸು? ಯಾವ ಕಾಸು? ಸಿದ್ದರಾಮಣ್ಣನ ಕಾಸು. ಸಿದ್ದರಾಮಯ್ಯ ಕೊಟ್ಟಿ ಮಡಗಿದ್ದಾನೆ. ಯಾಕೆ 2,000 ಕೊಡ್ತಿಲ್ವಾ ತಿಂಗಳವ? ಈಗ ನಿಂತೈತಲ್ಲ, ಇವಾಗ ನಿಂತೈತಲ್ಲ. ನಿಂತೋಯ್ತಾ ಪೆನ್ಷನ್ ದುಡ್ಡು? ಪೆನ್ಷನು ಇಲ್ಲ, ಅದು ಸಿದ್ದರಾಮಯ್ಯಂದು ಇಲ್ಲ. ಎರಡು ಇಲ್ವೇ? ಎರಡು. ಏನ್ ಬೇಕು ನಿಮ್ಗೆ ಈಗ ಹಂಗಾರೆ? ಇದು ನಿಮ್ಮ ಮನೆನಾ? ನಮ್ಮ ಮನೆ. ನೋಡಿ, ನಿಮ್ಮ ಹೆಸರೇನಂದ್ರಿ? ಬಾಯ್ನೋ ಬಾಯ್. ಬಾಯ್ನೋ ಬಾಯ್. ನೋಡ್ರಪ್ಪ ಅವ್ರ ಮನೆ ಹೆಂಗಿದೆ ನೋಡಿ. ಕೆಟ್ಟ ಸಿಚುವೇಶನ್ ಅಂತಂದ್ರೆ ಇದೆಲ್ಲ ನಮ್ಮ ಪ್ಯಾಟೆ ಮಂದಿಗೆ ಎಲ್ಲಿ ಗೊತ್ತಾಯ್ತದೆ? ನಮ್ಮ ಹಳ್ಳಿ ಮಂದಿ ಬದುಕು, ಹಳ್ಳಿ ಮಂದಿ ಅನ್ನೋದಕ್ಕಿಂತ ಕಾಡ್ ಮಂದಿ, ಕಾಡಂಚಿನಲ್ಲಿರುವಂತ ಹಳ್ಳಿ ಜನರು. ಜಮೀನ್ಗೆ ಹೋದ್ರೆ ಹೋಗ್ಮಂತ ರಾತ್ರಿ ಹಗಲು ಹೋದ್ರೆ ಹುಲಿ ಕಾಟ, ಕಿರ್ಬ ಕಾಟ, ಕರಡಿ ಕಾಟ, ಹಂದಿ, ಆನೆ ಎಲ್ಲ ಕಾಟ. ಅದನ್ನೇನಾರಿ ಪ್ರಾಣಿಗೆ ಸಾಕ್ತಾರೆ ಗೌರ್ಮೆಂಟ್ ಹೊರತು ಜನಗಳಿಗೆ ನೋಡುದಿಲ್ಲ. ಪ್ರಾಣಿನ ಚೆನ್ನಾಗಿ ಸಾಕ್ತಾರೆ, ಜನರು ಸಾಯ್ತಿದ್ರೆ ನೋಡೋದಿಲ್ಲ. ಹಂಗೆ ಅರಣ್ಯ ಇಲಾಖೆಯವರು ಜನರ ರಕ್ಷಣೆ, ಪ್ರಾಣಿ ರಕ್ಷಣೆ ಜೊತೆಗೆ ಜನರ ರಕ್ಷಣೆನೂ ಮಾಡ್ಬೇಕು. ಹಂಗೆ ನೀವು ಅಷ್ಟೇ, ಜನರು ಅಷ್ಟೇ, ಪ್ರಾಣಿಗಳನ್ನ ಎದುರಿಸಬಾರ್ದು, ಕೊಲ್ಲಬಾರ್ದು, ಮರಗಳನ್ನ ಕಡಿಬಾರ್ದು ಅಲ್ವಾ? ಕಾರ್ಪಾಳ ಕೊಲ್ಲಿ ಬಡಗ್ತೀವಿ. ಅಲ್ಲಿ ಯಾರು ಕೊಲ್ತಾರೆ? ಯಾರು ಮಾಡಲ್ಲ. ನಮ್ಗೆ ಅದು ಕೊಲ್ಬಿಟ್ಟು ಕೊಲ್ಬಿಟ್ಟು ಮತ್ತೆ ಅದನ್ನ ಬೇರೆ ಎಂತ ಕೊಲ್ಲೋದು ನಾವು? ಇಲ್ಲಿ ಬಂದು ರಥ ಕುಡ್ಕೊಳ್ತದೆ. ಇದರಲ್ಲಿ ನಕ್ಕುಂದಿಲ್ಲಿ ಇಬ್ಬರ್ಗ ಕಡದ್ ಬಿಡ್ತಲ್ಲ. ನಾವ್ ಬೇರೆ ಈಗ ಒಂದ್ ಸ್ವಲ್ಪ ಜರ್ನಿ ಮಾಡ್ಬೇಕು. ಈ ರೂಟಲ್ಲಿ ಮೀಟರ್ ಆಫ್ ಮಾಡಿಸ್ತವ್ರೆ ಇಲ್ಲೇನೆ ಇವರು ಈಗ ನಮಗೆ. ಸರಿ ಆಯ್ತು, ಮುಂದೆ ಹೋಗ್ತೇವೆ, ಎಲ್ಲಾರನ್ನು ಮಾತಾಡಿಸ್ತೇವೆ. ಇಲ್ಲಿ ಬಾಡಂತೀರಲ್ಲ ಇದಾರೆ. ಬನ್ನಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಶಾಂತಿಬಾಯಿ. ಏನ್ ಹೆಸರು? ಶಾಂತಿಬಾಯಿ. ಎಷ್ಟು ತಿಂಗಳು ಪಾಪ ಇದು? 5 ತಿಂಗಳು. 5 ತಿಂಗಳು ಪಾಪ. ಇರ್ಲಿ ಪರವಾಗಿಲ್ಲ. ಅಂಗನವಾಡಿಲೆಲ್ಲ ಮೊಟ್ಟೆ ಗಿಟ್ಟೆಲ್ಲ ಕೊಡ್ತಾ ಇದ್ದಾರೆ. ಎಷ್ಟು ಮೊಟ್ಟೆ ಕೊಡ್ತಾರೆ ತಿಂಗಳಿಗೆ? 20. 25 ಕೊಡ್ಬೇಕು. 20 ಕೊಡ್ತಾರೆ. 20 ಕೊಡ್ತಾವ್ರೆ. ಫುಡ್ ಅದು ಕಾಳು ಪುಡಿ ಏನೆಲ್ಲ ಎಷ್ಟೆಷ್ಟು ಪ್ಯಾಕ್ ಕೊಡ್ತಾರೆ ಅದನ್ನೆಲ್ಲ? ಸ್ವಲ್ಪ ಕೊಡ್ತಾ ಇದ್ದಾರೆ. ಸ್ವಲ್ಪ ಅಲ್ಲ, 2 ಪ್ಯಾಕ್ ಕೊಡ್ಬೇಕು. ಕೊಡ್ತಾ ಇಲ್ಲ. ಹಂಗೆ ಕೊಡ್ತಾ ಇಲ್ವಾ? ಸ್ವಾಹ. ಆಮೇಲೆ ಅಷ್ಟೇ ಏನು ಬಂದು ನೋಡ್ಕೊಂಡು ಪಾಪುನ ಆರೈಕೆ ಎಲ್ಲ ನೋಡ್ಕೊಂಡು ಎಲ್ಲ ಬಾಣಂತಿನ ಹೆಂಗ್ ನೋಡ್ಬೇಕು ಹಂಗ್ ನೋಡ್ತಿದಾರ ಇಲ್ವಾ? ನೋಡ್ತಾರೆ. ನೀವೇನ ತಾಯಿ? ಇಲ್ಲ ನನ್ ಮಗಳದು ಇದು. ಎಲ್ಲಿ ಪಾಪು? ಅಂಗಡಿಗೆ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ಅಂಗಡಿಗೆ ಹೋಗಿದ್ದಾರೆ. ಇವರು ಅವರು ಆ ಕಡೆ ಮನೆಯವರು. ಇದು ನಿಮ್ಮನೆನಾ? ನಮ್ಮ ಮನೆ ಇದು. ಮತ್ತೆ ಹೆಂಗೆ ಊರು ಅಭಿವೃದ್ಧಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಏನಾಗಿದೆ? ಏನ್ ಬೇಕು? ಏನು ಬೇಡ. ಏನು ಬೇಡವಾ? ಏನು ಬೇಡ. ಏನ್ ಬೇಕು? ಸರಿ ಬಿಡಿ. ಮನೆ ಬೇಕು. ಮತ್ ಬೇಡ ಅಂದ್ರಲ್ಲ ಬಿಡಿ, ಹೋಯ್ತಿವಿ. ಬೇಕಾ ಬೇಡವಾ? ಬೇಕು. ರೋಡು ಬೇಕು, ನೀರು ಬೇಕು, ಎಲ್ಲ ಬೇಕು. ಆದ್ರೆ ಏನು ಇಲ್ಲ ಅಂತ ಹೇಳೋದು, ಅಂದ್ರೆ ಎಲ್ಲ ಚೆನ್ನಾಗಿದೀವಿ ಅಂತ ಹೇಳ್ಬಿಡೋದು. ಇದೇನಕ್ಕೆ ಹಿಂಗ್ ಮಾಡ್ಕೊಂಡಿದ್ರಲ್ಲ? ಇದು ಕರ್ಗಳಿಗೆ ಈಗಲೇ ಎಲ್ಲ ಕವರ್ ಮಾಡಿ ಇಟ್ಕೊಂಡಿದ್ದೀರಾ? ನಿಮ್ಮ ಹೆಸರೇನು? ನಮ್ಮ ಹೆಸರು ಕಮಲಿಬಾಯಿ. ಯಾಕಂಗ್ ಗೊಚ್ಬಿಟ್ರಿ? ಮಳೆ ಬರ್ತದೆ ಅಂತ ನಿಮ್ಗೆ ನೋಡ್ಕೊಂಡು ಅನ್ಸ್ಕೋತು. ನಾವ್ ಅಂಗನವಾಡಿ ಹೆಲ್ಪರು.
ಅಂಗನವಾಡಿ ಹೆಲ್ಪರ ನೀವು? ಅದಕ್ಕೆ ನಿಮ್ ಮುಂದೆನೆ ಕೇಳ್ದೆ ನೋಡಿ. ಹೌದೌದು. ನೆಕ್ಸ್ಟ್ ತಿಂಗಳಿಗೆ 25 ಮೊಟ್ಟೆ ಕೊಡ್ಬೇಕು, ನೆನ್ಪಿಟ್ಕೊಳ್ಳಿ. ನಾವ್ ಹೆಲ್ಪರ್ ಹೇಳಿದ್ರೆ ಏನಾಯ್ತದೆ? ಹೆಲ್ಪರ್ ಹೇಳಿದ್ರೆ ಏನು ಆಗಲ್ಲ. ಟೀಚರ್ ಅವ್ರು ಬರೆಯೋರು ಅಂಗನವಾಡಿ ಎಲ್ಲಿದೆ? ಅವ್ರಿಗೆ ಗೊತ್ತು ಅಲ್ಲಿದೆ. ಇಲ್ಲೇ ಇದೆಯಾ? ಮಾರಳ್ಳಿಲಿ ಅಂಗನವಾಡಿ ಇದೆಯಾ? ಬಿಲ್ಡಿಂಗ್ ಇಲ್ಲ, ಮತ್ತೆ ಏನಿದೆ? ಸುಮ್ಮನೆ ಹಿಂಗೆ ಸೀಟ್ ಮನೆ. ಮತ್ ಮಕ್ಳು ಹೋಗ್ತವೆ ಹೆಂಗೆ ಊಟ ಇದು ಓದಕ್ಕೆ? ಹೋಗೋದು ಬರ್ತಾವೆ. ಎಷ್ಟು ಮಕ್ಳು ಹೋಗ್ತವೆ? ಬೈಲಿ, ಏನ್ ನಿನ್ ಹೆಸರು? ಎಷ್ಟು ಮಕ್ಳು ಹೋಗ್ತವೆ? ಒಂದು 5-6 ಮಕ್ಳು ಅಲ್ಲಿ ಇಲ್ಲೇ ಹೆಲ್ಪರ್ ಇದಾರಲ್ಲ, ಕರೆಕ್ಟ್. ಎಷ್ಟು ಮಕ್ಳು 8 ಮಕ್ಕಳು ಬರ್ತಾರೆ ಸರ್. 8 ಮಕ್ಳು ಬರ್ತಾರೆ. ಸೀಟಿನ ಮನೇಲಿ ಕೂರ್ಸಿ ನಾಳೆ ದಿನ ಹಿಂಗ್ ಮಳೆ ಪಳೆ ಬಂದ್ ಗಾಳಿ ಬಂದ್ ಬಿದ್ಗಿದ್ದು ಹೋದ್ರೆ? ಅದೇ ಇರೋದು, ಬಿಲ್ಡಿಂಗ್ ಇಲ್ವಲ್ಲ, ಗೌರ್ಮೆಂಟ್ ಇಂದ ಕಟ್ಸಿದ್ರೆ ನಾವ್ ಅದ್ರಲ್ಲಿ ಮಾಡಿರೋ. ಅದಿಲ್ಲ, ಅದ್ರಲ್ಲಿ ಯಾರ್ದದು? ಇದೇ ಮನೇಲಿ ಅಂಗನವಾಡಿ ವಾಸ ಮಾಡ್ದು. ಇವಾಗ ಅಲ್ಲಿ ಬೇರೆ ಕಡೆ ಕಟ್ಕೊಂಡು ನಾವು ಇದೇ ತರ ಶೀಟು, ಇದೇ ತರ ಸೀಟು. ಓ ನೋಡ್ರಪ್ಪ, ಗೌರ್ಮೆಂಟ್ ಕಡೆಯಿಂದ ಅಂಗನವಾಡಿ ಫೆಸಿಲಿಟಿ ಇಲ್ಲಿ ಇಲ್ಲ. ಒಂದ್ 8 ಜನ ಮಕ್ಳು ಬರ್ತಿದಾರಂತೆ. 8 ಜನ ಮಕ್ಳು ಬಂದ್ರು ಅಂಗನವಾಡಿ ಫೆಸಿಲಿಟಿ ಈ ತರ ಶೀಟು ಮನೆ. ಅದೇನಾದ್ರು ಹೆಚ್ಚು ಕಮ್ಮಿ ಇಲ್ಲಿ ಬರೋ ಗಾಳಿಗೆ ಈ ಕಾಡಂಚಿನ ಪ್ರದೇಶದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಒಂದು ಹುಲಿ ಹಿಡ್ಕೊಂಡ್ರು ಇಲ್ಲ, ಆನೆ ಹಿಡ್ಕೊಂಡ್ರು ಇಲ್ಲ, ಆನೆ ಹಿಡ್ಕೊಳ್ಳಲ್ಲ ಬಿಡಿ, ಆನೆನು ಬಂದ್ಬಿಡ್ತಾದೆ. ನೈಟ್ ಟೈಮ್ ಆನೆ ಬರಲ್ವಾ? ಬಂದು ಒಂದು ಸೊಂಡ್ಲಿಂಗ ಅಂದ್ರೆ ನಿಮ್ ಅಂಗನವಾಡಿನೂ ಇಲ್ಲ, ನೀವು ಇಲ್ಲ. ನಾವು ಇಲ್ಲ. ಭಯ ಬಿದ್ಬಿಟ್ಟೆಲ್ಲ ಅನ್ಸ್ಕೊಂಡಿದ್ದಾನೆ, ಹಂಚ್ಕೊಂಡ್ಬಿಟ್ಟ. ಬೇಟ ಮನೇಲಿ ಟಿವಿಗಳೆಲ್ಲ ಇದೆಯಾ? ಇದೆ. ಕರೆಂಟ್ ಎಲ್ಲ ಬರುತ್ತಾ? ಕರೆಂಟ್ ಎಲ್ಲ ಗೃಹಲಕ್ಷ್ಮಿ ದುಡ್ಡು ಇಲ್ಲ. ಇಲ್ವಾ? ಇಲ್ಲ ಇಲ್ಲ. ಪೆನ್ಷನ್ ಪೆನ್ಷನ್ ಇಲ್ಲ, ಪೆನ್ಷನ್ ಇಲ್ಲ. ಫುಲ್ ಬರೀ ಟೆನ್ಷನ್ ಅಷ್ಟೇ. ಟೆನ್ಷನ್ ನೋ ಪೆನ್ಷನ್, ಓನ್ಲಿ ಟೆನ್ಷನ್. ನೋ ಟೆನ್ಷನ್ ಅಂದ್ರೆ ಟೆನ್ಷನ್ ಅಂದ್ರೆ ತುಂಬಾನೇ ಟೆನ್ಷನ್. ತುಂಬಾನೇ ಟೆನ್ಷನ್. ಯಾಕೆ ಅಂದ್ರೆ ದುಡ್ಡಿಲ್ಲ, ಕಾಸಿಲ್ಲ. ಕಾಸಿಲ್ಲ, ದುಡ್ಡು ಕಾಸು ಎರಡು ಒಂದೇ ಇಲ್ಲ. ಇಲ್ಲ, ನೆಮ್ಮದಿ ಇಲ್ಲ, ಹೊಲ ಇಲ್ಲ, ಮನೆ ಇಲ್ಲ. ಓಟ್ ಹಾಕ್ದವ್ರು ಓಟ್ ದಿನ ಬರ್ತಾರೆ, ಮಾರನೇ ದಿನ ನೀವ್ ಯಾರೋ ನಾವ್ ಯಾರೋ. ನೀವ್ ಯಾರೋ ನಾನ್ ಯಾರೋ, ಮತ್ತೆ ಮೂಸು ನೋಡಲ್ಲ ಈ ಕಡೆ. ಇಲ್ಲ ಹಂಗೆ ಎತ್ಕೋತಾರೆ, ಏನಕ್ ಬರ್ತಾರೆ ಆಮೇಲೆ? ಏನಕ್ಕೂ ಬರಲ್ಲ, ಅವ್ರದ್ದು ರಾಜ್ಯ ಆಯ್ತು ಅಷ್ಟೇ. ಅವ್ರದ್ದಾಗೋಯ್ತು. ಹಾಕು ಗಂಟಾ ಕಾಲು ಹಿಡಿತಾರೆ, ಅವ್ರ ದುನಿಯಾ, ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ. ಅವ್ರ ಫ್ಯಾಮಿಲಿ ಬೇರೆ ಅವಳಿಲ್ಲ, ಬರ್ತಾ ಇದಾರೆ ಹಿಂದ್ಗಡೆ. ಇವ್ರ ತಲೆ ಬಟ್ಟೆ ಕಟ್ಕೊಂಡ್ ಬಂದಾಗಲೇ ಗೊತ್ತಾಯ್ತು ಬಾಣಂತಿ ಅಂತ. ಬರ್ರಿ ಬಾಣಂತಿ ಅವ್ರೆ. ಏನ್ ನಿಮ್ ಹೆಸರು? ಓ, ನೀವ್ ಹಿಂಗೆಲ್ಲ ನಾಚ್ಕೊಂಡ್ ನಿಮ್ ಕಷ್ಟ ಕೇಳಕ್ ಬಂದ್ ಹಿಂಗ್ ನಾಚ್ಕ ಹೋಗ್ಬಿಟ್ರೆ ಹೆಂಗೆ? ಬರ್ರಿ ಮೊಟ್ಟೆ ಎಷ್ಟು ಕೊಡ್ತಾವ್ರಿ? ಮೊಟ್ಟೆ ಎಷ್ಟು ಕೊಡ್ತಾರ? 20 ಕೊಡ್ತಾರೆ. 25 ಕೊಡ್ಬೇಕು, ಗೊತ್ತು ತಾನೆ? ಗೊತ್ತು. ನೀವು ಮಳೆಯಲ್ಲಿ ನೆನಿಬಿಡಿ ಬಾಣಂತಿ, ನಾವು ನೆಂದ್ರು ಪರವಾಗಿಲ್ಲ. 20 ಕೊಡ್ತಾರೆ. ಹೌದಾ? ಇದು ಫುಡ್ಡು ಅದೇ ಪುಡಿ ಎಲ್ಲ ಅದ್ ಕೊಡ್ತಾರೆ. ಎಷ್ಟು ಪ್ಯಾಕೆಟ್ ಕೊಡ್ತಾರೆ? ಒಂದು ಕೊಡ್ತಾರೆ. ಒಂದೇ 2 ಕೊಡ್ಬೇಕು. ಕೊಡ್ತಿಲ್ವಾ? ಗೋವಿಂದ. ಮತ್ತೆ ಹೆಂಗಿದೆ ಊರು? ಚೆನ್ನಾಗಿದೆ. ಬಾಣಂತಿಯಾಗಿರಕ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಸಿಟಿ ಇಲ್ಲ, ಹಳ್ಳಿ. ಇಲ್ಲೆಲ್ಲ ಒಂದು ಎಮರ್ಜೆನ್ಸಿ ಒಂದು ಮಗುಗೆ ಇಂಜೆಕ್ಷನ್ ಹಾಕ್ಸ್ಬೇಕು, ಒಂದೇನೋ ಒಂದು ಹೋಗ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ದಿನಹಳ್ಳಿಗೆ ಹೋಗ್ಬೇಕಾ? ಅಲ್ಲಿ ಡಾಕ್ಟರ್ ಇದಾರಾ? ಇದಾರ ಡಾಕ್ಟರ್ ಇದಾರ? ನರ್ಸು? ಡಾಕ್ಟರ್ ಇಲ್ವಾ? ಡಾಕ್ಟರ್ ಬೇಕು ಅಂದ್ರೆ ರಾಮಾಪುರ ಹೋಗ್ಬೇಕು. ನಿಮ್ದು ಡೆಲಿವರಿ ಎಲ್ಲ ಆಗಿದ್ದು? ನಮ್ದು ತಮಿಳ್ನಾಡು. ಅಲ್ಲಾಗೋಯ್ತಾ? ಇದಕ್ಕೆ ಕರ್ನಾಟಕದಲ್ಲಿ ಗತಿ ಇರ್ಲಿಲ್ವೇ? ಅಯ್ಯೋ ಶಿವನೇ, ಅನ್ನ ಇದೆ ಅಲ್ಲಿ ತಮಿಳ್ನಾಡಲ್ಲೇ ಮದ್ವೆ ಮಾಡಿ ತಮಿಳ್ನಾಡಿಗೆ ಕೊಟ್ಬಿಟ್ರ? ಎಲ್ಲಿ ನಿಮ್ ಮಮ್ಮಿ? ಇದ್ಯಾಕ್ ಮಮ್ಮಿ ಕರ್ನಾಟಕದಲ್ಲಿ ಯಾರು ಇರ್ಲಿಲ್ವೇ? ಆ ಕಡೆನೂ ಕರ್ನಾಟಕ, ಗೋಪಿನಾಥ. ಅದು ಕರ್ನಾಟಕನೇ. ಹೊಗೇನಕಲ್ಲು. ಓ, ವೀರಪ್ಪನವರ ಹುಟ್ಟೂರು. ಯಾಕ ವೀರಪ್ಪನ ಊರಿಗೆ ಕೊಟ್ರೆ? ಆ ಕಡೆನೂ ಚೆನ್ನಾಗಿದೆ, ಅದಕ್ಕೆ ಕೊಟ್ಬಿಟ್ಟು. ಆ ಕಡೆ ಈ ಕಡೆನೂ ಚೆನ್ನಾಗಿದೆ. ಅಯ್ಯೋ, ಅಲ್ಲೂ ಕಾಡು ಇಲ್ಲೂ ಕಾಡು. ಸರಿ, ಹಂಗಾರೆ ಇಲ್ಲ 5 ತಿಂಗಳು, ಇನ್ 2 ತಿಂಗಳ 4 ತಿಂಗಳ? ಇನ್ನ ಈಗ ಎಷ್ಟು ತಿಂಗಳಾಯ್ತು? 4 ತಿಂಗಳಾಯ್ತು. ಇನ್ ಎಷ್ಟು ತಿಂಗಳು ಇರ್ತೀರ? 5 ತಿಂಗಳ ಅಥವಾ 3 ತಿಂಗಳ ಕೇಳ್ದೆ? 1 ತಿಂಗಳ, 9 ತಿಂಗಳಿಗ? ಒಂದೇ ತಿಂಗಳಿಗೆ ಹೋಗ್ತೀನಿ. ಹೋಗ್ಬಿಡ್ತೀರಾ? ಯಾಕ್ರಿ? ಸರಿ, ಎಲ್ಲ ಆರಾಮ? ಊರ ಅಭಿವೃದ್ಧಿ ಆಗೈತಾ? ನಿಮ್ಮೂರು ಗೋಪಿನಾಥ್ ಚೆನ್ನಾಗಿದ್ಯಾ? ಈ ಊರು ಗೋಪಾಲನಾಥ್ ಚೆನ್ನಾಗಿದ್ಯಾ? ಗೋಪಿನಾಥನೇ ಚೆನ್ನಾಗಿದೆ. ಇದು ಚೆನ್ನಾಗಿಲ್ಲ. ಅವ್ರ ಮನೆನೇ ಕಡೆಗಣಿಸ್ಬಿಟ್ರ? ಅಯ್ಯೋ, ಇದಕ್ಕೆಲ್ಲ ಕಾರಣ ಯಾರು? ಓಟ್ ಹಾಕ್ದವ್ರು ಅಲ್ಲ, ಓಟ್ ಹಾಕ್ಸ್ಕೊಂಡವ್ರು ಅಲ್ವಾ? ಕ್ಲೀನೇ ಮಾಡ್ಸಿಲ್ಲ. ಇದೆಲ್ಲ ಸೊಳ್ಳೆ ಅಂದ್ರೆ ಸೊಳ್ಳೆ ಬರತ್ತೆ, ಮಳಗಕ್ಕಾಗಲ್ಲ ದಿನಾನು. ಸೊಳ್ಳೆ ಅಂದ್ರೆ ಸೊಳ್ಳೆ. ಈ ಪಂಚಾಯತ್ರಿಗೆ ಹೋಗಿ ಹೇಳಿದ್ರೆ ಏನಿಲ್ಲ, ಏನು ಮಾಡ್ಸಲ್ಲ. ಎಲ್ಲ ಗೆದ್ದಿದ್ದಾರೆ, ಏನು ಕ್ಲೀನ್ ಮಾಡಿಸ್ತಾ ಇಲ್ಲ. ಗೆದ್ದವ್ರೆಲ್ಲ ಈಗ ಮನೇಲಿ ಬಿದ್ದವ್ರೆ. ಸೊಳ್ಳೆ ಅಂದ್ರೆ ಸೊಳ್ಳೆ, ಮಳಗಕ್ಕೆ ಆಗಲ್ಲ. ರಾತ್ರಿ ಬೆಳಗ್ಗೆ ಹೊತ್ತು ಅಲ್ಲಿ ಓಡಾಡಕ್ಕೆ ಆಗಲ್ಲ. ಇದು ನಮ್ಮ ಬಾಣಂತಿಯವರ ಮನದಾಳದ ನೋವಿನ ಮಾತು. ಆಯ್ತಾ? ಪಂಚಾಯಿತಿಯವರೇ ದಯವಿಟ್ಟು ಬನ್ನಿ, ಎಲ್ಲದಕ್ಕೂ MLA ಬರಬೇಕು ಅಂದ್ರೆ ಏನಾದ್ರೆ ಸ್ವರ್ಗದಿಂದ ಹೇಳೋದು ಬಂದವ್ರ? ಜನರು ಓಟಾಗಿ ಗೆಲ್ಸಿರೋದು,
ದಯವಿಟ್ಟು ಬಂದು ಅನುಕೂಲ ಮಾಡ್ಕೊಡಿಲ್ಲ ಅಂದ್ರೆ ಭಾಳ ಕಷ್ಟ ಆಗುತ್ತೆ ನೋಡಿ. 9 ತಿಂಗಳು 7 ತಿಂಗಳು ಬಾಣಂತನ ಆಗ್ಬೇಕಾಗಿರೋದು ಇನ್ನು 5 ತಿಂಗಳಿಗೆ ಹೋಯ್ತೀನಿ ಅಂತ ಹೊಂಟ್ಬಿಟ್ಟವ್ರು ಇವರು. ಸೊಳ್ಳೆ ಅಂದ್ರೆ ಸೊಳ್ಳೆ, ಕಾಟ ಅಂದ್ರೆ ಕಾಟ, ಸೊಳ್ಳೆ ಕಾಟ. ಸೊಳ್ಳೆ ಪರ್ದೆ ಹಾಕೊಂಡಿಲ್ವಾ? ಹಾಕೊಂಡಿದೀವಿ. ಆದ್ರೂ ಬಿಡೋದಿಲ್ಲ. ಸಾಯಂಕಾಲ ಹೊತ್ತ ಈ ಮಳೆ ಹಂಗೆ ಪರಿಸ್ಥಿತಿ. ಕಾಸು ಎಲ್ಲ ಕರಿಮಣಿ ಎಲ್ಲ ಬತ್ತಿದ್ಯಾ? ಬಾಣಂತರಿಗೆ ಏನೋ ಕೊಡ್ತಾರಂತಲ್ಲ, ಆಹಾ, ಅದ್ಯಾವ್ದು ದುಡ್ಡು ಬಂದಿಲ್ಲ. ಬಂದಿಲ್ವಾ? ಅಯ್ಯೋ. ಬಂದಿಲ್ಲ. ಮಮ್ಮಿಗೆ 2,000. ಮಮ್ಮಿಗೆ ಬಂದಿಲ್ಲ, ಇನ್ನೂ ಬಂದಿಲ್ಲ. ನಿಮ್ದು ಗೋಪಿನಾಥ್ ತಮಿಳ್ನಾಡಿಗೆ ಸೇರುತ್ತೆ, ಕರ್ನಾಟಕ ಕರ್ನಾಟಕ. ಹಂಗಾರೆ ನಿಮ್ಮ ಅತ್ತೆಗ 2,000 ನಿಮ್ಗ? ನಮ್ಮ ಅತ್ತೆಗೆ ಅಲ್ಲೆಲ್ಲ ಕನ್ನಡ ಮಾತಾಡ್ತಾರ ಅಥವಾ ತಮಿಳು ಮಾತಾಡ್ತಾರ? ಕನ್ನಡನು ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ. ಕೇಳ್ಬೇಕು. ಕನ್ನಡನು ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ. ಬರ್ತೀನಿ. ಬನ್ನಿ. ಜಾಸ್ತಿ ಪ್ರಿಫರೆನ್ಸ್ ಯಾವ್ದಕ್ಕೆ? ಅದಕ್ಕೇನೆ ಯಾವ್ದಕ್ಕೆ? ಕನ್ನಡ. ಅದ್ಯಾಕೋ ಲೋ ವಯಸ್ಸಲ್ಲಿದೆ ಕನ್ನಡ ಅಂತ. ಕನ್ನಡಕ್ಕ ತಮಿಳಕ್ಕ ಜಾಸ್ತಿ ಕನ್ನಡ. ಪಕ್ಕ ಗ್ಯಾರಂಟಿ. ಗ್ಯಾರಂಟಿ. ಜೈ ಕನ್ನಡ ಮಾತೆ. ಹಂಗಾರೆ ಸೂಪರ್.